Namaste dear students. Today in this session we are going to learn basic communication skills as well as the effective methods of learning English. See, what are the methods that we should follow to learn the effective communication skills to speak in English especially? Point number one. And what are the strategies or the competencies that we must follow to learn and to follow some basic rules to speak fluently in English. So these are the things that we are going to discuss today. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಈಗ ಭಾಳ ಮಕ್ಕಳಿಗೆ ನಾವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದು ಕೂಡ ನಿಮಗೆ ನೆಸೆಸಿಟಿ ಇದೆ. ಸೊ ಅದನ್ನು ನಾನು ಮನಸ್ಸಲ್ಲಿಟ್ಕೊಂಡು ಹೇಳೋದಾದರೆ, ಇಂಗ್ಲೀಷನ್ನು ನಾವು ಕಲಿಬೇಕಾದ್ರೆ ಕನ್ನಡದ ಮುಖಾಂತರ ಇಂಗ್ಲೀಷನ್ನು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅಕಸ್ಮಾತ್ ಅದನ್ನು ಕಲ್ತ್ರೂ ಕೂಡ ಅದರಲ್ಲಿ ಪರ್ಫೆಕ್ಷನ್ ನಮಗೆ ಸಿಗೋದಿಲ್ಲ. ಇದು ನಾವು ಮಾಡ್ತಾ ಇರ್ತಕ್ಕಂಥ ಮೊದಲನೇ ತಪ್ಪು. ಸೊ ನಾನು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಮೆಥಡಾಲಜಿ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಕನ್ನಡದಲ್ಲಿ ಕೆಲವೊಂದು ಪದಗಳನ್ನ ನಿಮ್ಮ ಅಪೇಕ್ಷೆ ಮೇರೆಗೆ ನಾನು ಹೇಳ್ತೀನಿ. ಸೊ ಡೋಂಟ್ ವರಿ ಅಬೌಟ್ ಇಟ್. ಬಟ್ ಇಂಗ್ಲೀಷನ್ನು ಆದಷ್ಟು ಇಂಗ್ಲೀಷ್ನಲ್ಲೇ ಕಲೀರಿ, ಕನ್ನಡದಲ್ಲೇ ಕಲೀರಿ. ಸೊ ಈಗಿನ ಜನ್ರೇಷನಲ್ಲಿ ಏನಪ್ಪ ಅಂದರೆ, ಕನ್ನಡನ ಭಾಳ ಸ್ಟೈಲಿಶಾಗಿ ಇಂಗ್ಲೀಷ್ ಥರ ಮಾತಾಡೋದು, ಇಂಗ್ಲೀಷ್ನ ಭಾಳ ಕನ್ನಡ ಥರ ಮಾತಾಡೋದು, ಲೋಕಲ್ ಲ್ಯಾಂಗ್ವೇಜ್ ಥರ, ನಮ್ಮ ಮದರ್ ಟಂಗ್ ಥರ. ಸೊ ಈ ಥರ ಮಾಡ್ತೀವಿ. ಸೊ ಪ್ರತಿಯೊಂದು ಭಾಷೆ ಅದಕ್ಕೆ ತನ್ನದೇ ಆದಂಥ ಬೆಲೆನ ಉಳಿಸ್ಕೊಂಡಿರುತ್ತೆ. ಮತ್ತು ಯಾವ ಭಾಷೆಯಿಂದನೂ ಸಂಪೂರ್ಣವಾಗಿ ಹುಟ್ಟಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಈಗ ಕನ್ನಡ ಇಂಗ್ಲೀಷಿಂದ ಬಂದಿಲ್ಲ, ಇಂಗ್ಲೀಷ್ ಕನ್ನಡದಿಂದ ಬಂದಿಲ್ಲ. ಸೊ ಎರಡೂ ಕೂಡ ಸ್ವತಂತ್ರವಾದ ಭಾಷೆಗಳು. ಸೊ ದೇ ಆರ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜಸ್. ಸೊ ಎರಡಕ್ಕೂ ತನ್ನದೇ ಆದಂಥ ಒಂದು ಸ್ಕೋಪ್ ಇದೆ. ಹಾಗಾಗಿ ಸೊ ಈಗ ನಾವು ಮುಂದೆ ಇಂಗ್ಲೀಷನ್ನು ನಾವು ಮಾತಾಡೋದಕ್ಕೆ ಬರಬೇಕು, ಪಾಯಿಂಟ್ ನಂಬರ್ 1. ಮತ್ತು ಎಕ್ಸಾಮಿನೇಷನ್ನಲ್ಲಿ ನಮಗೆ ಇಂಗ್ಲೀಷಲ್ಲಿ ಆನ್ಸರ್ನ ಬರಿಬೇಕಾದ್ರೆ ಎಲ್ಲ ಸಬ್ಜೆಕ್ಟ್ಗಳನ್ನೂ ಈಗ ಭಾಳ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮ್ಸ್ ಇನ್ ಇಂಗ್ಲೀಷ್. ಸೊ ಆ ಉದ್ದೇಶದಿಂದ ಹೇಳೋದಾದರೆ, ಆ ಆನ್ಸರ್ನ ಬರೀಲಿಕ್ಕೆ ನಮಗೆ ಬೇಕಾದಂಥ ಜ್ಞಾನ ಅದೆಲ್ಲದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊತೀವಿ. ಅದ್ರ ಜೊತೆಗೆ ರೂರಲ್ ಸ್ಟೂಡೆಂಟ್ಸ್, ಅಥವಾ ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಕೆಲವು ಮಕ್ಕಳಿಗೆ ಮತ್ತು ಕನ್ನಡ ಮೀಡಿಯಮ್ನಲ್ಲಿ ಓದಂತಹ ಕೆಲವು ಮಕ್ಕಳಿಗೆ, ಅಥವಾ ಅವ್ರದ್ದೇ ಆದಂಥ ಒಂದು ಮದರ್ ಟಂಗ್ನಲ್ಲಿ 10th ಸ್ಟ್ಯಾಂಡರ್ಡ್ವರೆಗೂ ಅವರ ಓದನ್ನ ಮುಗಿಸಿರ್ತಾರಲ್ಲ, ಸೊ ಆ ಮಕ್ಕಳಿಗೆ ಇಂಗ್ಲೀಷನ್ನು ಕಲಿಯೋದು ಆ ಲೋಕಲ್ ಆ್ಯಕ್ಸೆಂಟ್, ಅಂದರೆ ಈಗ ಕನ್ನಡ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ, ಕನ್ನಡ ಆ್ಯಕ್ಸೆಂಟ್ ಇರೋರಿಗೆ ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡೋದು ಕಷ್ಟ ಆಗ್ಬೋದು, ಅಥವಾ ತೆಲುಗು, ತಮಿಳ್, ಸೊ ಬೇರೆ ಬೇರೆ ಭಾಷೆಯಲ್ಲಿ ಅವರ ಮದರ್ ಟಂಗ್ ಅದರಿಂದ ಕಲ್ತಂಥವ್ರು ಇಂಗ್ಲೀಷನ್ನು ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಯಾಕೆ? ಸೊ ಆ ಯಾಕೆ ಅನ್ನೋದಕ್ಕೆ ಉತ್ತರನ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ನಮಗೆ ಇಂಗ್ಲೀಷ್ 10ನೇ ಕ್ಲಾಸ್, 11ನೇ ಕ್ಲಾಸ್ ಅಥವಾ 11th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್ ಇದೆಲ್ಲದನ್ನು ನಾವು ಓದ್ತಾ ಬಂದಾಗ ಇಂಗ್ಲೀಷ್ ಎಕ್ಸಾಮನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಬರಿತಾ ಬಂದಿದ್ದೀವಿ, ಇಂಗ್ಲೀಷ್ ಸಬ್ಜೆಕ್ಟನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕಲಿತಾ ಬಂದಿದ್ದೀವಿ. ಸೊ ಆದರೂ ಕೂಡ ನಮಗೆ ಅಷ್ಟು ಎಫೆಕ್ಟಿವ್ ಆಗಿ ಇಂಗ್ಲೀಷ್ ಬಂದಿಲ್ಲ. ಯಾಕೆ? ಓಕೆ, ಈಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳೋದಾದರೆ ಏನಪ್ಪ ಅಂದರೆ, ಇಂಗ್ಲೀಷ್ನಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ ಅಂತ ನಾನೇನಾದರೂ ನಿಮಗೆ ಪ್ರಶ್ನೆನ ಕೇಳಿದ್ದೆ ಆದರೆ ನಿಮ್ಮ ಉತ್ತರ 26, ಅಂದರೆ 26 ಲೆಟರ್ಸ್ ಅಂತ ಹೇಳ್ತೀರಿ ಅಲ್ವಾ. ಇದನ್ನು ನಾನು ರೆಗ್ಯುಲರ್ ಕ್ಲಾಸಲ್ಲಿ ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಇದು ನಿಮಗೆ ರಿಪಿಟೇಷನ್ ಅನಿಸಿದ್ರೂ ಕೂಡ ಇದು ಭಾಳ ಮುಖ್ಯವಾದಂಥ ಪಾಯಿಂಟ್. ಇದನ್ನು ನಾನು ಡಿಸ್ಕಸ್ ಮಾಡಿ ಮುಂದಕ್ಕೆ ಹೋಗ್ತೀನಿ. 26 ಲೆಟರ್ಸ್, 26 ಆಲ್ಫಾಬೆಟ್ಸ್ ಅಂತ ಹೇಳ್ತೀರಿ ಅಲ್ವಾ. ಓಕೆ, ಸೊ 26 ಆಲ್ಫಾಬೆಟ್ಸನ್ನು ನಾವು ಕಲ್ತಿದ್ದೀವಿ. ಇನ್ನು ಮಿಕ್ಕಿದ್ದು ಏನು? ನಿಜವಾಗ್ಲೂ ಬರೀ 26 ಲೆಟರ್ಸ್ ಮಾತ್ರ ನಾವು ಕಲಿಬೇಕಾಗಿರೋದು ಇಂಗ್ಲೀಷ್ನಲ್ಲಿ. ಸೊ ದಿಸ್ ಇಸ್ ವಾಟ್ ವಿ ಮಸ್ಟ್ ನೋ ಬಿಫೋರ್ ವಿ ಹ್ಯಾವ್ ಟು ಆಸ್ಪೈರ್ ಟು ಲರ್ನ್ ಇಂಗ್ಲೀಷ್. 26 alphabets, these are called conventional alphabets. What they are called? Conventional alphabets. Conventional alphabets. ಸೊ ಹಾಗಾದರೆ ನಮಗೆ ಇನ್ನೂ +44 ಲೆಟರ್ಸ್ ಇದೆ ಇಂಗ್ಲೀಷ್ನಲ್ಲಿ. ಅವನ್ನ ನಾವು ಫೋನೆಟಿಕ್ಸ್ ಅಂತ ಕರಿತೀವಿ, ಅಥವಾ ಫೋನೆಟಿಕಲ್ ಆಲ್ಫಾಬೆಟ್ಸ್ ಅಂತ ಕರಿತೀವಿ. ಸೊ ಇದು ನಮಗೆ ಬೇಕಾದಂಥದ್ದು. ಸೊ ಟೋಟಲ್ ನಾವು ಈ 70 ಆಲ್ಫಾಬೆಟ್ಸ್ ಆರ್ ನಥಿಂಗ್ ಬಟ್ ವಾಟ್ ದೇ ಆರ್ ದ ಸೈನ್ಸ್ ಆರ್ ದ ಸಿಂಬಲ್ಸ್ ಫಾರ್ ಪರ್ಟಿಕ್ಯುಲರ್ ಸೌಂಡ್ ವಿಚ್ ಇಸ್ ಪ್ರೊಡ್ಯೂಸ್ಡ್. ಸಿ ಫಾರ್ ಎಕ್ಸಾಂಪಲ್, ಅ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ graphics, so or the sign or the symbol that what we call. And for example, if you say B, so that this can be signified or identified by this symbol B. So there are many things that we must learn before we learn
how to communicate in English, right? See, so however, as we have discussed, so there are 70 alphabets, 26 conventional alphabets and remaining 44 are phonetical alphabets, containing vowels, you might have heard, consonants, diphthongs, in short vowels, long vowels. There are many things which we have already discussed in our regular classes, right? Okay, ಈಗ ಈ 70 ಆಲ್ಫಾಬೆಟನ್ನು ಕಲಿತ್ರೆ ಅದರ ಯೂಸೇಜನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಇಂಗ್ಲೀಷ್ನ ಕಲಿಯೋದಕ್ಕೆ ಈಸಿ ಆಗುತ್ತೆ. ಅದನ್ನು ಕಲಿತ ತಕ್ಷಣ ನಮಗೆ ಇಂಗ್ಲೀಷ್ ಬರುತ್ತೆ ಅಂತ ಅಲ್ಲ, ಅದಕ್ಕೆ ಬೇರೆ ಬೇರೆ ಸ್ಟ್ರಾಟಜೀಸ್ ಇದೆ, ಕಾಂಪಿಟೆನ್ಸಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ವಿ ವಿಲ್ ಡಿಸ್ಕಸ್ ಇನ್ ದ ಅಪ್ಕಮಿಂಗ್ ಸ್ಲೈಡ್ಸ್. ಓಕೆ, ಸೊ ಈಗ ಆ 44 ಪದಗಳನ್ನು ನಾವು 10th ಸ್ಟ್ಯಾಂಡರ್ಡ್ವರೆಗೂ ಕಲ್ತಿದ್ದೀವ, ಅಪ್ಲೈ ಮಾಡಿದ್ದೀವ ನಮ್ಮ ಡೈಲಿ ಕಮ್ಯುನಿಕೇಷನಲ್ಲಿ? ಇಲ್ಲ. ಸೊ ಹಾಗಾದರೆ ಈ 26 ಅಕ್ಷರಗಳು ಮತ್ತು 44 ಅಕ್ಷರಗಳ ಮಧ್ಯೆ ಇರತಕ್ಕಂತಹ ಗ್ಯಾಪ್ ಏನು? ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್? ಈ 26 ಲೆಟರ್ಸ್ ಅವು ಆ ಗ್ರಾಫಿಕ್ ಅಂತ ನಾನೇನು ಕರೆದೆ, ಅರ್ಥ ಆಗ್ತಿದೆಯಾ? ಗ್ರಾಫಿಕ್ ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ನಮ್ಮ ಏನು ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಕಾಂಪಿಟೆನ್ಸಸ್ ಬರುತ್ತೆ, LSRW ಅಂತ ಹೇಳಿ, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ. ಸೊ ಈ 26 ಅಕ್ಷರಗಳನ್ನು ನಮಗೆ ಕಲಿತ್ರೆ ಓದೋದು ಮತ್ತು ಬರೆಯೋದು ಬರುತ್ತೆ, ರೀಡಿಂಗ್ ಆ್ಯಂಡ್ ರೈಟಿಂಗ್. ಅರ್ಥ ಆಗ್ತಿದೆಯಾ? ಯಾಕಂದರೆ ಈ ಗ್ರಾಫಿಕ್ಸನ್ನು ನಾವು ನೋಡ್ತೀವಿ, ನೋಡೋದ್ರ ಮುಖಾಂತರ ಓದ್ತೀವಿ. ಆ ನೋಡಿ ಓದಿ ಕಲ್ತಿದ್ದೇನೆ. ಸಿ ಫಾರ್ ಎಕ್ಸಾಂಪಲ್, ಇಲ್ಲಿ ಇ ಇದೆ, ಎಫ್ ಇ ಇದೆ, ಸಿ ಇದೆ, TIVE. ಸೊ ಇದು ಗ್ರಾಫಿಕ್ಸ್, ಸೈನ್ಸ್, ಸಿಂಬಲ್ಗಳು, ಒಂದೊಂದು ಸೌಂಡಿಗೆ ಕೊಟ್ಟಂಥ ಒಂದೊಂದು ಸಿಂಬಲ್ಗಳು. ಸೊ ಇದೆಲ್ಲದನ್ನು ಕೂಡಿ ನಾನು ಎಫೆಕ್ಟಿವ್ ಅಂತ ಹೇಳಿ ಓದಿದೆ. ಅರ್ಥ ಆಗ್ತಿದೆಯಾ? ಸೊ ಈ ಓದಿದ್ದನ್ನು ಅಲ್ಲೇ ನೋಡಿಕೊಂಡು ಮತ್ತೆ ನಾನಿಲ್ಲಿ ಬರಿತೀನಿ, EFFECTIVE ಎಫೆಕ್ಟಿವ್ ಅಂತ ಇಲ್ಲಿ ಬರಿತೀನಿ. ಅಂದರೆ ಓದೋದು ಬರೆಯೋದನ್ನು ನಮಗೆ ಕಲಿಬೇಕು ಅಂತ ಅಂದರೆ ಸೊ ಆಲ್ಫಾಬೆಟ್ಸನ್ನು ನಾನು ಕಲಿತೆ. ಯಾವ ಆಲ್ಫಾಬೆಟ್ಸ್? ಕನ್ವೆನ್ಷನಲ್ ಆಲ್ಫಾಬೆಟ್ಸ್, ದಟ್ ಆರ್ 26. ಹಾಗಾದರೆ ನನಗೆ ಮಾತಾಡೋದು ಬರಬೇಕು ಅಂತ ಹೇಳಿದ್ರೆ ನಾನು ಈ 46 ಅಕ್ಷರಗಳನ್ನು ಕಲಿಬೇಕಾಗುತ್ತೆ, 44 ಅಕ್ಷರಗಳನ್ನು, ಸೊ 44 ಲೆಟರ್ಸನ್ನು ನಾವು ಕಲಿಬೇಕಾಗುತ್ತೆ. ಸೊ ಆ 44 ಲೆಟರ್ಸಲ್ಲಿ ವೊವೆಲ್ಸ್, ಕಾನ್ಸೊನೆಂಟ್ಸ್, ನಾನು ಆಗಲೇ ಹೇಳಿದಾಗೆ ವೊವೆಲ್ಸ್, ಕಾನ್ಸೊನೆಂಟ್ಸ್ ಇದೆಲ್ಲ ಥರದ್ದು ಬರ್ತಾ ಹೋಗುತ್ತೆ. ಸೊ ಇದನ್ನು ನಾವು ಮೊದಲು ಕಲಿಬೇಕು. ಇದನ್ನು ನಾನು ನಿಮಗೆ ರೆಗ್ಯುಲರ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ಸಿಂಬಲ್ ಏನು ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅಲಾಂಗ್ ವಿತ್ ದಟ್ ಅದಕ್ಕೆ ಸಂಬಂಧಪಟ್ಟಂಥ ಪದಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ. ದ ವರ್ಡ್ಸ್ ಆರ್ ಆಲ್ರೆಡಿ ಗಿವನ್ ಇನ್ ಯುವರ್ ರೆಗ್ಯುಲರ್ ಕ್ಲಾಸಸ್, ರೈಟ್? ಯು ಹ್ಯಾವ್ ಟು ಪ್ರಾಕ್ಟೀಸ್. ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಸೊ ಈಗ ಇವೆಲ್ಲವನ್ನು ನಾವು ಕಲಿತಾಗ ಸೊ ಸ್ಪೀಕಿಂಗ್ ಮತ್ತು listen, we are going to listen to this sounds, 44 sounds ಅನ್ನು ಕೇಳಿಸ್ಕೊಂತೀವಿ ಫಸ್ಟು. ಅದಾದ ಮೇಲೆ ನಮಗೆ ಮಾತು ಬರುತ್ತೆ. ಸೊ ಈ 44 ಸೌಂಡ್ಗಳು ನಮಗೆ ಗೊತ್ತೇ ಇಲ್ಲ ಅಂತ ಅಂದಾಗ ನಾವು ಕೇಳಿಸ್ಕೊಳೋದಕ್ಕೆ ಎಲ್ಲಿ ಬಂತು? ನಾವು ಕೇಳಿಸ್ಕೊಂಡ್ಲೇ ಇಲ್ಲ ಅಂತ ಅಂದರೆ ಮಾತಾಡೋದು ಭಾಳ ದೂರ ಉಳಿತು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ನಾವು ಈ 44 ಸೌಂಡ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಅದನ್ನು ಕಲ್ತ್ಕೊಳ್ಳಿ. ಆ ಸೌಂಡ್ಗಳನ್ನು ಪದೇ ಪದೇ ಸೊ ರಿಸೈಟ್ ಅಲೌಡ್, listen to yourself or to your friend and then start speaking. So istu basic. ಇದರಾದ ನಂತರ so let us go to that basic communication skills. So ಈಗ ಅದಷ್ಟು ಬೇಸಿಕ್. ಇಲ್ಲಿ ಎಫೆಕ್ಟಿವ್ ಮೆಥಡ್ಸ್ ಆಫ್ ಲರ್ನಿಂಗ್ ಇಂಗ್ಲಿಷ್. ಯಾಕೆ ನಮಗೆ ಕಮ್ಯುನಿಕೇಷನ್ ಯಾಕೆ ಇಂಪಾರ್ಟೆಂಟ್? ಸಿ ಹಿಯರ್, ನೋ ಕಮ್ಯುನಿಕೇಷನ್ ಈಸ್ ಪಾಸಿಬಲ್ ಇಫ್ ಒನ್ ಡಸಂಟ್ ಗೆಟ್ ಅ ಚಾನ್ಸ್ ಟು ಕಮ್ಯುನಿಕೇಟ್. See, for example, by looking at the books or reading, number of books, you cannot learn how to speak. As we have already discussed, the conventional alphabet, the 26 letters that what you are seeing in a book, do not make you, learn how to speak. If you want to speak, you have to involve yourself in daily communication. You have to practice the communication. That's it. You must have to create such a atmosphere to speak. I hope you have understood. So nobody can speak a language without listen to it. If you do not listen to it, if you are not listening to any sounds or the communication, you cannot speak properly. So you have to listen first. What is the best example is a baby, a small baby about 9 to 10 months around. It starts producing some sounds.
and once it is it has crossed 1 2 or 1.5 years, around 1.5 year, it starts speaking few words. How it is possible? Why can't it not spoke in very early age? An infant baby starts speaking, right? ಆ ಒಂದು ಚಿಕ್ಕ ಮಗು ಮಾತಾಡೋದಕ್ಕೆ ಸ್ವಲ್ಪನೇ ಒಂದೊಂದೇ ಪದ ಅಪ್ಪ ಅಮ್ಮ ಅಜ್ಜಿ ಅನ್ನೋ ಚಿಕ್ಕ ಪದಗಳನ್ನ ಮಾತಾಡ್ತಾ ಕಲಿತಾ ಹೋಗುತ್ತೆ. ಹೇಗೆ ಸಾಧ್ಯ? ಕರ್ನಾಟಕದಲ್ಲಿ ಹುಟ್ಟಿದಂಥ ಮಗು ಕನ್ನಡ ಬ್ಯಾಕ್ಗ್ರೌಂಡ್ ಪೇರೆಂಟ್ಸ್ ಇದ್ದರೆ, ಕನ್ನಡ ಮಾತಾಡ್ತಿದ್ರೆ ಅದು ಕನ್ನಡದಲ್ಲಿ ಅಜ್ಜಿ ತಾತ ಅಮ್ಮ ಅನ್ನೋದನ್ನ ಕಲಿಯುತ್ತೆ. ಸೊ ಅದೇ ರೀತಿಯಲ್ಲಿ ಯಾವುದೋ ಆಂಧ್ರ ಪ್ರದೇಶದಲ್ಲೋ ತಮಿಳುನಾಡಲ್ಲೋ ಆಯಾ ಭಾಷಾವಾರು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಪೇರೆಂಟ್ಗಳು ಏನೇನು ಭಾಷೆನ ಮಾತಾಡ್ತಾರೆ ಅದನ್ನು ಫಸ್ಟು ಆ ಮಗು ಕೇಳಿಸ್ಕೊಂಡು ಅದೇ ರೀತಿಯಾದಂಥ ಸೌಂಡ್ಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಮಗು ಫಸ್ಟು ಬರೆಯೋದನ್ನು ಓದೋದನ್ನು ಕಲಿಯಲ್ಲ, ಚಿಕ್ಕ ಮಗು ಅಲ್ವಾ? ಸೊ ಅದು ಫಸ್ಟ್ ಕೇಳಿಸ್ಕೊಳುತ್ತೆ, ಮಾತಾಡುತ್ತೆ. ಅಂದರೆ ನಮಗೆ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಈ ಎರಡು ಕಾಂಪಿಟೆನ್ಸಸ್, ಈ ಎರಡು ಸ್ಕಿಲ್ಗಳು ಏನಿದೆ ನಮಗೆ ಅವು ಭಾಳ ಬೇಸಿಕ್. ಅದು ಮೊಟ್ಟ ಮೊದಲನೇದು. ಅದಾದ ಮೇಲೆ ನಮಗೆ ಓದೋದು ಮತ್ತು ಬರೆಯೋದು ಬರೋದು. ಆದರೆ ನಾವು ಓದೋದು ಬರೆಯೋದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವೋ ಹೊರತು ಇವೆರಡನ್ನು ನಾವು ಪ್ರಾಕ್ಟೀಸ್ ಮಾಡೋದೇ ಇಲ್ಲ. ಸ್ಕೂಲ್ಗಳಲ್ಲಾಗಲಿ ಅಥವಾ ಪ್ರೈಮರಿ ಸ್ಕೂಲಲ್ಲಿ ಅಥವಾ ಹೈಯರ್ ಪ್ರೈಮರಿನಲ್ಲಿ ನಾವು ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಸ್ಕಿಲ್ಗಳನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ, ಅಥವಾ ಆನ್ಯುವಲ್ ಎಕ್ಸಾಮ್ಗಳಲ್ಲಿ ನಾವು ಕ್ವಶನ್ ಪೇಪರ್ನಲ್ಲಿರೋ ಕ್ವಶನ್ಸ್ಗಳನ್ನು ಓದ್ತೀವಿ ಮತ್ತು ಆನ್ಸರನ್ನು ಬರಿತೀವಿ. ಅಂದರೆ ರೀಡಿಂಗ್ ಮತ್ತು ರೈಟಿಂಗ್ ಈ ಎರಡಕ್ಕೆ ಮಾತ್ರ ನಾವು ಆದ್ಯತೆಯನ್ನು ಆನ್ಯುವಲ್ ಎಕ್ಸಾಮ್ಗಳಲ್ಲಿ ಕೊಡ್ತಾ ಇದ್ದೀವಿ. ಸೊ ಆನ್ಯುವಲ್ ಎಕ್ಸಾಮ್ಗಳಲ್ಲಿ ಈ ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ಗೆ ನಮಗೆ ಆದ್ಯತೆ ಕೊಟ್ಟಿದ್ದೇ ಆದರೆ, ಸೊ ವಿ ವುಡ್ ಹ್ಯಾವ್ ಲರ್ನ್ಡ್ ಹೌ ಟು ಲಿಸನ್ ಆ್ಯಂಡ್ ಹೌ ಟು ಸ್ಪೀಕ್ ಪ್ರಾಪರ್ಲಿ. ಅರ್ಥ ಆಗ್ತಿದೆಯಾ? ಆದರೆ ಕನ್ನಡ ನಮಗೆ ಯಾಕೆ, ಈಗ ನಾನು ಕನ್ನಡ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಕನ್ನಡ ನಮ್ಗೆ ಯಾಕೆ ಅಷ್ಟೊಂದು ಫ್ಲೂಯೆಂಟಾಗಿ ಬರುತ್ತೆ? ಬಿಕಾಸ್ ವಿ ಹ್ಯಾವ್ ಲಿಸನ್ಡ್ ಫ್ರಮ್ ಅವರ್ ಪೇರೆಂಟ್ಸ್, ಫ್ರಮ್ ಅವರ್ ನೇಬರ್ಸ್, ಫ್ರಮ್ ಫ್ರೆಂಡ್ಸ್, ಲೆಕ್ಚರರ್ಸ್ ಆ್ಯಂಡ್ ಮೆನಿ ಮೋರ್. So wherever you have been outside or inside your family, you have listened to Kannada and you have tried to speak Kannada, and wherever and whenever you have committed mistake in your own mother tongue, the people around you have corrected you. So that you have learnt how to listen carefully and how to speak fluently. ಸೊ ಹಾಗಾದರೆ ಇಂಗ್ಲೀಷ್ ನಾವು ಕಲಿಬೇಕು ಅಂತ ಹೇಳಿದ್ರೆ ನಾವು ಇಂಗ್ಲೀಷನ್ನು ಫಸ್ಟು ಕೇಳಿಸ್ಕೋಬೇಕು ಮತ್ತು ಇಂಗ್ಲೀಷನ್ನು ಮಾತಾಡೋದನ್ನು ನಾವು ಕಲಿಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ಒಂದು ಚಿಕ್ಕ ಮಗು, ನಾನು ಹೇಳಿದಾಗೆ ಫಸ್ಟು ತನ್ನ ತಂದೆ ತಾಯಿ ಅಥವಾ ಪೇರೆಂಟ್ಸ್, ಫ್ರೆಂಡ್ಸ್ ಅಂದರೆ ಬೇರೆ ಯಾರಿರ್ತಾರೆ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿರ್ತಾರೆ ಅದನ್ನು ಕೇಳಿಸ್ಕೊತ ಏನೇನು ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾರೆ, ನೇಬರ್ಸ್ ಇರ್ಬೋದು, ಆ ಪಾಪು ಜೊತೆ ಯಾರ್ಯಾರು ಮಾತಾಡ್ತಾರೆ ಅನ್ನೋದ್ರ ಮೇಲೆ ಆ ಮಗು ಪದಗಳನ್ನು ಕಲಿತಾ ಹೋಗುತ್ತೆ. ಅಂದರೆ ನಮಗೆ ಲಿಸ್ನಿಂಗ್ ಸ್ಕಿಲ್ಸ್ ಭಾಳ ಮುಖ್ಯ ಆಗುತ್ತೆ. ಸೊ ಹಾಗಾದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ನಲ್ಲಿ ನಮಗೆ ಯಾವ ಸ್ಕಿಲ್ಗಳು, ಕಮ್ಯುನಿಕೇಷನ್ನಲ್ಲಿ ನಮಗೆ ಯಾವ ಸ್ಕಿಲ್ಗಳು ಭಾಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಈ 4 ಸ್ಕಿಲ್ಗಳು ಏನಿದೆ ಇದು ಭಾಳ ಮುಖ್ಯ ಆಗುತ್ತೆ. ಸೊ ಇವನ್ನ ಕಲ್ತ್ರೆ ಇವು ಭಾಳ ಮುಖ್ಯ. ಇವು ಲ್ಯಾಂಗ್ವೇಜ್ ಕಾಂಪಿಟೆನ್ಸೀಸ್ ಅಥವಾ ಬೇಸಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳಿ ಕರಿತೀವಿ ನಾವು. ಸೊ ಇಫ್ ಯು ಹ್ಯಾವ್ ಲರ್ನ್ಡ್ ಹೌ ಟು ಲಿಸನ್, ಹೌ ಟು ಸ್ಪೀಕ್, ಹೌ ಟು ರೀಡ್ ಆ್ಯಂಡ್ ಹೌ ಟು ರೈಟ್, so you can go through your any language, not only Kannada or English or any language that you wish to learn, you can easily learn any language that you wish, as I told you. Listening, see, listening, L, S or W, as we have already discussed. Listening, speaking, reading and writing. So this listening and speaking, both of them are related to audio. They are audible. If you are listening, some kind of sound is audible that you can listen. If you are speaking, you have to produce sound. See, listening is based on sound. Speaking is based on sound. ನೀವು ಕೇಳಿಸ್ಕೊಬೇಕಾದ್ರೆ ಏನನ್ನು ಕೇಳಿಸ್ಕೊತೀರಿ? ಶಬ್ದ, ಸೌಂಡನ್ನು ಕೇಳಿಸ್ಕೊತೀರಿ. ಮಾತಾಡಬೇಕಾದ್ರೆ ಏನು ಮಾತಾಡ್ತೀರಿ? ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತೀರಿ. ಸೊ ಅದೇ ರೀತಿ ಈಗ ರೀಡಿಂಗ್ ಮತ್ತು ರೈಟಿಂಗಿಗೆ ಬಂದಾಗ, ಸಿ, ಗ್ರಾಫಿಕ್ಸ್ ಅಂತ ಹೇಳಿದ್ನಲ್ಲ ನಾನು ಯಾವಾಗಲೇ ನಿಮಗೆ, ಅಥವಾ ಸಿಂಬಲ್ಸ್ ಅಂತ ಕರಿತೀವಿ ಅಲ್ವಾ? ಸಿಂಬಲ್ಸ್ ಅಂತ ಕರೀನ. ಸೊ ಸಿಂಬಲ್ಸ್ ಅಂದರೆ ಏನು? ABCDEFGH, ಸೊ ಈ ಥರ ಆಲ್ಫಾಬೆಟ್ಸ್ಗಳಿರ್ಬೋದು. ಅರ್ಥ ಆಯ್ತಾ? ಕನ್ನಡದಲ್ಲಾದರೆ ಅ ಆ ಇ, ಸೊ ಈ ಥರ ಆಲ್ಫಾಬೆಟ್ಸ್ಗಳಿರ್ಬೋದು. ಇವನ್ನ ಗ್ರಾಫಿಕ್ಸ್ ಅಥವಾ ಸಿಂಬಲ್ಸ್, ಸೈನ್ಸ್ ಅಂತ ಏನು ಕರಿತೀವಿ, ಅರ್ಥ ಆಗ್ತಿದೆಯಾ? ಚಿಹ್ನೆಗಳು. ಆ ಸಿಂಬಲ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಕೆಲವೊಂದು ಸೌಂಡ್ಗಳನ್ನು ಕ್ರೋಢೀಕರಿಸಿ ಪದಗಳನ್ನು ನಾವು ಮಾಡಿದ್ವಿ. ಸಿ ಫಾರ್ ಎಕ್ಸಾಂಪಲ್ ಕ್ಯಾಟ್ ಅಂತ ಹೇಳ್ತೀವಿ ಅಲ್ವಾ?
CAT ಲೆಟರ್ಸ್, ಈ ಆಲ್ಫಾಬೆಟಿಕಲ್ ಲೆಟರ್ಗಳು ಸೇರಿಕೊಂಡು ಕ್ಯಾಟ್ ಅಂತ ಹೇಳಿ ಒಂದು ಪದನ ಮಾಡಿದೆ. ಅರ್ಥ ಆಗ್ತಿದೆಯಾ? ಸೊ ಇವು ಸಿಂಬಲ್ಗಳು. ಸೊ ದೀಸ್ ಆರ್ ವಿಸಿಬಲ್. ನೋಡಿ, ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಏನೋ ಆಡಿಬಲ್, ನೀನು ಮಾತಾಡಿದ್ರೆ ಬೇರೆಯವ್ರು ಕೇಳಿಸ್ಕೊತಾರೆ, ಆಡಿಬಲ್. ನೀನು ಲಿಸನ್ ಮಾಡಬೇಕು ಅಂತ ಹೇಳಿದ್ರೆ ನೀನು ಬೇರೆಯವ್ರು ಮಾತಾಡಿದ್ದನ್ನು ಕೇಳಿಸ್ಕೊಬೇಕು ಅಥವಾ ಸೌಂಡ್ ಪ್ರೊಡ್ಯೂಸ್ ಆಗಿದ್ದನ್ನು ಕೇಳಿಸ್ಕೊಬೇಕು. ಸೊ ಆಡಿಬಲ್. ಅರ್ಥ ಆಗ್ತಿದೆಯಾ? ಸೌಂಡ್ಗೆ ಸಂಬಂಧಪಟ್ಟದ್ದು. ಸೊ ಇದು ವಿಸಿಬಲ್. ಸೌಂಡನ್ನು ನಾವು ನೋಡಲಿಕ್ಕಾಗಲ್ಲ, ಕೇಳಿಸ್ಕೊತೀವಿ, ಇದನ್ನು ನೋಡ್ತೀವಿ. ಬರವಣಿಗೆನೂ ನೀವು ನೋಡ್ಬೋದು. ಸೊ ಫಸ್ಟು ನೋಡಿ ಓದಿದ ನಂತರ ನೀವು ಹೇಗೆ ಬರಿಬೇಕು, ಇಂಟರ್ಪ್ರಿಟ್ ಮಾಡಬೇಕು ಆಲ್ಫಾಬೆಟ್ಗಳನ್ನು ಉಪಯೋಗಿಸ್ಕೊಂಡು ಅನ್ನೋದನ್ನ ನೀವು ಕಲಿತಾ ಹೋಗ್ತೀರಿ. ಸೊ ಅರ್ಥ ಆಗ್ತಿದೆಯಾ? ಸೊ ಇಷ್ಟು ನಮಗೆ ಬೇಸಿಕ್ಕಾಗಿ ನಮಗೆ ಗೊತ್ತಿರಬೇಕಾಗತ್ತೆ. ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಅದೆರಡು ನಮ್ಮ ಇನ್ನೂ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ನಮ್ಮ ಕಿವಿಗೆ ಸಂಬಂಧಪಟ್ಟಿದ್ದು ಮತ್ತು ಬಾಯಿಗೆ ಸಂಬಂಧಪಟ್ಟಿದ್ದು ಅಲ್ವಾ. ಇಲ್ಲಿ ಕೇಳಿಸ್ಕೊತೀವಿ, ಅದನ್ನ ರಿಪ್ರೊಡ್ಯೂಸ್ ಮಾಡ್ತೀವಿ, ಅಂದರೆ ಅದನ್ನ ರಿಫರ್ನಿಷ್ ಮಾಡ್ತೀವಿ. ಸೊ ಅದಾದ ನಂತರ ನಾವು ಅದನ್ನು ಮಾತಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಒಂದು ಈ ರೀಡಿಂಗ್ ಮತ್ತು ರೈಟಿಂಗಿಗೆ ಸಂಬಂಧಪಟ್ಟಂಗೆ ಕಣ್ಣಲ್ಲಿ ನೋಡ್ತೀವಿ, ಮೈಂಡಲ್ಲಿ ಥಿಂಕ್ ಮಾಡ್ತೀವಿ, ಮತ್ತು ಸೊ ವಿತ್ ಅವರ್ ಹ್ಯಾಂಡ್ ವಿ ರೈಟ್ ಅಲ್ವಾ. ಸೊ ಈ ಬೇಸಿಕ್ ಸ್ಕಿಲ್ಗಳು ನಿಮಗೆ ಅರ್ಥ ಆಗಬೇಕು. ನಂತರ ಈ ಲಿಸ್ನಿಂಗ್ ಸ್ಕಿಲ್ಸ್ಗೆ ನಾವು ಸಂಬಂಧಪಟ್ಟಂಗೆ ಏನು ನಾವು ಡಿಸ್ಕಸ್ ಮಾಡಬೇಕಾಗತ್ತೆ ಅಂತ ಹೇಳಿದರೆ, ಇಫ್ ಯು ಲಿಸನ್ ಯು ಕ್ಯಾನ್ ಸ್ಪೀಕ್. ಸಿ ಹಿಯರ್, ಇಟ್ ಮೇಕ್ಸ್ ಸ್ಪೀಕಿಂಗ್ ಪಾಸಿಬಲ್. ಇಫ್ ಯು ವಾಂಟ್ ಟು ಲರ್ನ್ ಟು ಸ್ಪೀಕ್ English fluently, what are you supposed to do? What are you supposed to do? You have to listen to English first. You are speaking Kannada fluently, which means you have listened to Kannada very well. If you want to speak English very well, you have to listen to English very well. That's it. Okay? Nobody can speak a language without listening to it. Even an infant, as we have already discussed, starts speaking in a particular language after listening to it for many months. Not only 1 or 2 days. If nobody can promise that you can learn. ಕೆಲವೊಂದು ಬುಕ್ಸ್ಗಳು ಇರುತ್ತೆ, 30 ದಿನದಲ್ಲಿ ಇಂಗ್ಲೀಷ್ ಕಲೀರಿ, 10 ದಿನದಲ್ಲಿ ಇಂಗ್ಲೀಷ್ ಕಲೀರಿ, 20 ದಿನದ. ನಿಮ್ಮನ್ನು ನೀವು ಆ ಡೈಲಿ ಕಮ್ಯುನಿಕೇಷನ್ನಲ್ಲಿ ಮತ್ತು ಆ ಥರದ ಅಟ್ಮಾಸ್ಫಿಯರ್ನಲ್ಲಿ ಅಥವಾ ಆ ಥರ ಆಂಬಿಯನ್ಸ್ನಲ್ಲಿ ನೀವು ತೊಡಗಿಸ್ಕೊಳ್ಳಿಲ್ಲ ಅಂತಂದರೆ ನೀವು ಇಂಗ್ಲೀಷ್ 10 ವರ್ಷ ಕಲ್ತ್ರೂ ಬರಲ್ಲ. ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೇ ಆದರೆ ನಿಮಗೆ ಇಂಗ್ಲೀಷ್ ಭಾಳ ಬೇಗ ಬರುತ್ತೆ. ಅಂದರೆ ಕಮ್ಯುನಿಕೇಷನ್ ನಾವು ಡೈಲಿ ಮಾಡಬೇಕಾಗತ್ತೆ. ನಾವು ಪ್ರಾಕ್ಟೀಸ್ ಮಾಡದೆ ಯಾವುದೂ ಬರಲ್ಲ. ಅರ್ಥ ಆಗ್ತದೆ? ರಿಗರಸ್ ಮತ್ತು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಬರುತ್ತೆ. ಓಕೆ, ನೆಕ್ಸ್ಟ್, ಹೌ ಟು ಇಂಪ್ರೂವ್ ಮೈ ಲಿಸ್ನಿಂಗ್ ಸ್ಕಿಲ್ಸ್. ಸೊ ಹಾಗಾದರೆ ನಾವು ಕೇಳಿಸ್ಕೊಂಡಿಲ್ಲ ಅಂತಂದರೆ ಮಾತಾಡೋಕ್ಕೆ ಬರಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡು ಅಲ್ವಾ. ಸೊ ಹಾಗಾದರೆ ಏನನ್ನು ಕೇಳಿಸ್ಕೊಬೇಕು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ? ಹೇಗೆ ಕೇಳಿಸ್ಕೋಬೇಕು? ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಕ್ಯಾನ್ ಸಿ ಹಿಯರ್. ಡಿಯರ್ ಸ್ಟೂಡೆಂಟ್ಸ್, listening to recorded speech, dialogues, interviews and discussions. There are many audios available on YouTube or many more websites through which you can listen to speech, dialogues, interviews and discussions. I don't recommend you to use mobile phones for this kind. So however you are watching this online videos in your mobile, right? So use this for the right cause. Along with your parents, sit with your parents and watch these kind of videos, video classes, and you can listen to some speech and the questions are arised and try to sum up or short note, make a short note based on the speech or the audio what you have listened. So these are the things you need to practice to learn English. Point number 2, listening to news bulletins, chart shows, commentaries of cricket. So this is the IPL time, right? You are listening to commentaries. So try to understand the lines, how they are constructed and what kind of words are used for which kind of action. Those are the things you need to understand. Weather reports and announcement on TV. So this is how we have to practice how to listen. We can, first of all, we have to improve our listening skills. How active listener I am. That is what matters. How you can speak. Watching English movies on television. I do not recommend these kind of things. So please, but still it is an important thing. So if you have been watching Kannada movies, so try to look at the English captions below
and try to read the sentences however you are listening in Kannada, and the same kind of situations are the actions in Kannada. So what are the sentences that can be produced, or what are the words that can be used? We must have to use precise words to construct sentences. So whatever the message I am going to code, the other person who is listening has to encode and understand, otherwise our communication will be failed. ಓಕೆ, ನಾವೇನು ಮಾತಾಡ್ತೀವಿ ಅನ್ನೋದು ಬೇರೆಯವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು. ಸೊ ಹಾಗಾಗಿ ನಾವು ಪದ ಸಂಪತ್ತನ್ನು ಅಂದರೆ ವೊಕಾಬುಲರಿಯನ್ನು ನಾವು ನೀಟಾಗಿ ಅರ್ಥ ಮಾಡ್ಕೊಬೇಕು, ಕಲ್ತ್ಕೊಬೇಕು. ಸೊ ವಾಚಿಂಗ್ ಇಂಗ್ಲೀಷ್ ಮೂವೀಸ್ ಆನ್ ಟೆಲಿವಿಷನ್ ಅಂತ ಹೇಳಿದ್ರೆ ಕನ್ನಡ ಮೂವೀಸ್ನ ಇಂಗ್ಲೀಷ್ ಕ್ಯಾಪ್ಷನಲ್ಲಿ ನೋಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಕೆಲವೊಂದು ಮೂವಿಗಳು, ಕೆಲವೊಂದು ಥಿಂಗ್ಸ್ಗಳು ನಿಮಗೆ ಅಲೋ ಮಾಡಲಿಕ್ಕೆ ಆಗಲ್ಲ. ಸೊ ಕೆಲವೊಂದನ್ನು ನಾವು ನೋಡಲೂಬಾರ್ದು. ಓಕೆ, ವಾಚಿಂಗ್ ಟಾಕ್ ಶೋಸ್ ಆನ್ ಟೆಲಿವಿಷನ್, ಟೆಡ್ ಟಾಕ್ಸ್ ಅಂತ ಬರುತ್ತೆ. ನಾನು ನಿಮಗೆ ರೆಗ್ಯುಲರ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಕೆಲವೊಂದು ಸ್ಟೋರಿಗಳನ್ನು, ಅಲ್ಲಿ ಮಾತಾಡಿದಂಥ ಕೆಲವೊಂದು ಗ್ರೇಟ್ ಪರ್ಸನಾಲಿಟೀಸ್ಗಳು ಅವ್ರು ಏನೇನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಇದನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ ರೆಗ್ಯುಲರ್ ಕ್ಲಾಸಲ್ಲಿ. ಸೊ ಆ ಥರ ಟಾಕ್ ಶೋಸ್ಗಳನ್ನು ನೀವು ಟಿ ವಿನಲ್ಲಿ ನೋಡ್ತಾ ಇರ್ತೀರಿ. ಸೊ ಅದ್ರ ಮುಖಾಂತರ ನಿಮ್ಮ ಲಿಸನಿಂಗ್ ಸ್ಕಿಲ್ಲನ್ನು ನೀವು ಇಂಪ್ರೂವ್ ಮಾಡ್ಕೋಬೋದು. ಲಿಸ್ನಿಂಗ್ ಟು ಸ್ಪೀಚ್ ಆಫ್ ಗ್ರೇಟ್ ಸ್ಟೇಟ್ಸ್ಮೆನ್. ಗ್ರೇಟ್ ಸ್ಟೇಟ್ಸ್ಮೆನ್ ಅಂತಂದರೆ ಏನು? ಸೊ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಗ್ರೇಟ್ ಪರ್ಸನಾಲಿಟೀಸ್ಗಳು ಏನಿದ್ದಾರೆ, ಓಕೆ, ಬುದ್ಧಿಜೀವಿಗಳು. ಸೊ ಅವರು ಮಾತಾಡೋ ಮಾತುಗಳನ್ನು ನಾವು ಕೇಳಿಸ್ಕೊಬೇಕು. ಸ್ಪೆಷಲಿ ನಾವು ಇಂಗ್ಲೀಷ್ ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಯಾರ್ಯಾರು ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಸೊ ಅದನ್ನು ನೋಡಿಕೊಂಡು ಕೇಳಿಸ್ಕೊಂಡು ನಾವು ಸೆಂಟೆನ್ಸ್ ಕನ್ಸ್ಟ್ರಕ್ಷನನ್ನು ಮಾಡಬೇಕಾಗತ್ತೆ. ಸೊ ವಾಚಿಂಗ್ ಹೆಡ್ಲೈನ್ಸ್ ಆಫ್ ನ್ಯೂಸ್, ಆ ನ್ಯೂಸ್ ಹೆಡ್ಲೈನ್ಸ್ಗಳನ್ನು ಕೇಳಿಸ್ಕೊಳ್ಳೋದು. ಆ ನ್ಯೂಸ್ ಹೆಡ್ಲೈನ್ಸ್ಗಳಲ್ಲಿ ಭಾಳ ನಮಗೆ ನೋಡೋದು ಏನಪ್ಪ ಅಂತಂದರೆ ಫ್ರೇಸಲ್ ವರ್ಬ್ಗಳನ್ನು ಭಾಳ ಉಪಯೋಗಿಸ್ತಾರೆ, ಮತ್ತು ಇಡಿಯೋಮೆಟಿಕ್ ಫ್ರೇಸಸ್ಗಳನ್ನು ಭಾಳ ಉಪಯೋಗಿಸ್ತಾರೆ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ನ್ಯೂಸ್ ಪೇಪರ್ನಲ್ಲಿ ನೀವು ಓದ್ತೀರಿ. ನಾವು ಲಿಸ್ನಿಂಗ್ ಸ್ಕಿಲ್ ಬಗ್ಗೆ ಮಾತಾಡ್ತಿರೋದ್ರಿಂದ ಐ ಆಮ್ ಟಾಕಿಂಗ್ ಅಬೌಟ್ ಹೌ ಯು ಆರ್ ಲಿಸ್ನಿಂಗ್ ಟು ದ ಹೆಡ್ಲೈನ್ಸ್. ಟಿ ವಿನಲ್ಲಿ ನಾನು ಹೇಳ್ತಾ ಇರೋದು. ಸೊ ಅದರಲ್ಲಿ ಫ್ರೇಸಲ್ ವರ್ಬ್ಗಳನ್ನು ಯೂಸ್ ಮಾಡಿ. ಫ್ರೇಸಲ್ ವರ್ಬ್ ಅಂತ ಅಂದರೆ ಏನು? ವರ್ಬ್ ಪ್ಲಸ್ ಪ್ರಿಪೋಸಿಷನ್ ಇಸ್ ಈಕ್ವಲ್ ಟು ಫ್ರೇಸಲ್ ವರ್ಬ್. ಫ್ರೇಸಲ್ ವರ್ಬ್ ಅಂತಂದರೆ ನಾನು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಮುಂದೆ ಹೋಗ್ತೀನಿ. ಗಿವ್ ಅಪ್. ಸೊ ಗಿವ್ ಅನ್ನೋದು ಒಂದು ವರ್ಬ್, ಅಪ್ ಅನ್ನೋದು ಪ್ರಿಪೋಸಿಷನ್. ಸೊ ಗಿವ್ ಅಂದರೆ ಕೊಡು ಅಂತ ಹೇಳಿ ಅಲ್ವಾ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡೋದಾದರೆ. ಅಪ್ ಅಂತಂದರೆ ಮೇಲೆ ಅಥವಾ ಆನ್ ದ ಸರ್ಫೇಸ್, ಈ ಥರ ಸಂಬಂಧಪಟ್ಟಂಗೆ ಅಪ್ ಅನ್ನೋ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಆದರೆ ನಾವು ಈ ಎರಡನ್ನೂ ಒಟ್ಟಿಗೆ ಯೂಸ್ ಮಾಡಿದಾಗ, ವರ್ಬ್ ಮತ್ತು ಪ್ರಿಪೋಸಿಷನ್ ಎರಡೂ ಸೇರಿಕೊಂಡಾಗ ಅಲ್ಲಿ ನಮಗೆ ಕಾಣಿಸೋ ಅರ್ಥಕ್ಕಿಂತ ಬೇರೆ ಅರ್ಥನ ಕೊಡುತ್ತೆ ಎರಡೂ ಸೇರಿಕೊಂಡಾಗ. ಸೊ ಅದನ್ನು ನಾವು ಫ್ರೇಸಲ್ ವರ್ಬ್ ಅಂತ ಹೇಳಿ ಕರಿತೀವಿ. ಸೊ ದೇ ಗಿವ್ ಡಿಫ್ರೆಂಟ್ ಮೀನಿಂಗ್ ದ್ಯಾನ್ ದೇ ಅಪಿಯರ್. ಗಿವ್ ಅಪ್ ಅಂದರೆ ಕೊಡು ಮೇಲೆ ಅನ್ನೋ ಅರ್ಥನ ಕೊಡಲ್ಲ ಇಲ್ಲಿ. ಸೊ ಗಿವ್ ಅಪ್ ಅಂತ ಹೇಳಿದ್ರೆ ಬಿಟ್ಟು ಬಿಡೋದು, ಅರ್ಥ ಆಗ್ತಿದೆಯಾ? ಸೊ ಲೀವ್ ಸಮಥಿಂಗ್ ಅಂತ ಹೇಳಿ ಗಿವ್ ಅಪ್, ಬಿಟ್ಟು ಕೊಡೋದು. ಲೂಸ್ ಹೋಪ್ ಅಂತ ಕೂಡ ನಾವು ಅದನ್ನ ಅರ್ಥ ಮಾಡ್ಕೊತೀವಿ. ಸೊ ಈ ರೀತಿಯಾಗಿ ಫ್ರೇಸಲ್ ವರ್ಬ್ಗಳನ್ನು ಅಲ್ಲಿ ಉಪಯೋಗಿಸಿರ್ತಾರೆ. ಅದನ್ನು ನಾವು ಕಲ್ತ್ಕೊಬೇಕು, ಮಾತನ್ನು ಆಡೋದಕ್ಕೆ ನಾವು ನೀಟಾಗಿ ಕಲಿಬೇಕು ಅಂತ ಹೇಳಿದ್ರೆ. ಮತ್ತು ಇಡಿಯೋಮೆಟಿಕ್ ಫ್ರೇಸಸ್ ಕೂಡ ಅಷ್ಟೇ. ಸೊ ಇಲ್ಲಿ ಸಮ್ ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ. ಆ ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ ನೋಡಿದಾಗ ನಮಗೆ ಅರ್ಥ ಆಗೋದಕ್ಕಿಂತ ಅದರ ಒಳ ಅರ್ಥ ಬೇರೆ ಇರುತ್ತೆ. ಸಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಗೋಯಿಂಗ್ ನಟ್ಸ್ ಅಂತ ಹೇಳ್ತೀನಿ. ಗೋಯಿಂಗ್ ನಟ್ಸ್. ಸೊ ಗೋಯಿಂಗ್ ಅನ್ನೋದು ಒಂದು ಆ್ಯಕ್ಷನ್ ಅಥವಾ ವರ್ಬ್. ನಟ್ಸ್ ಅನ್ನೋದು ಇನ್ನೊಂದು ಪದ. ಅರ್ಥಕ್ಕೆ ನಟ್ಸ್ ಅಂತ ಹೇಳಿದ್ರೆ ನಮಗೆ ಸ್ಕ್ರೂ ಅಥವಾ ದಿ ಆಬ್ಜೆಕ್ಟ್ ವಿಚ್ ವಿ ಯೂಸ್ ಟು ಟೈಟನ್ ಸಮಥಿಂಗ್ ಅದಲ್ಲ. ಅಥವಾ ನಟ್ಸ್, ಫ್ರೂಟ್ಸ್ ಆ್ಯಂಡ್ ನಟ್ಸ್ ತಿನ್ನೋದು, ಎಡಿಬಲ್, ಅದು ಅಲ್ಲ. ಸೊ ಇಲ್ಲಿ ನಟ್ಸ್ ಮತ್ತು ಗೋಯಿಂಗ್ ನಟ್ಸ್ ಅನ್ನೋದು ಎರಡನ್ನೂ ಸೇರಿಕೊಂಡಾಗ ನಮ್ಗೆ ಅರ್ಥ ಕೊಡೋದೇನಪ್ಪ ಅಂತಂದರೆ ಗೋಯಿಂಗ್ ಕ್ರೇಜಿ, ಗೋಯಿಂಗ್ ಮ್ಯಾಡ್ ಅಂತ ಹೇಳಿ. ಬಿಕಮಿಂಗ್ ಮ್ಯಾಡ್ ಆರ್ ಬಿಕಮಿಂಗ್ ಕ್ರೇಜಿ ಅಂತ ಗೋಯಿಂಗ್ ನಟ್ಸ್ ಅಂತ ಹೇಳಿ. ಸೊ ಈ ಥರ ಇಡಿಯೋಮೆಟಿಕ್ ಫ್ರೇಸಸ್ಗಳು ಕೆಲವೊಂದು ಕೊಟ್ಟಿರ್ತಾರೆ. ಸೊ ನ್ಯೂಸ್ಗಳಲ್ಲಿ ನಾವು ಕೇಳಿಸ್ಕೊಂಡ ತಕ್ಷಣ ಅದರ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಭಾಳ ಬೇಗ ನಾವು ಪ್ರಯತ್ನ ಪಟ್ಟರೆ, ಸೊ ವಿ ಕ್ಯಾನ್ ಇಂಪ್ರೂವ್ ಅವರ್ ವೊಕಾಬುಲರಿ ಸ್ಕಿಲ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಫ್ರೇಸಲ್ ವರ್ಬ್ಸ್ ಆ್ಯಂಡ್ ಇಡಿಯೋಮೆಟಿಕ್ ಫ್ರೇಸಸ್ ನಾಲೆಜ್. ಸೊ ದೆನ್ ವಿ ಕ್ಯಾನ್ ರೀಡ್ ಆ್ಯಂಡ್ ರೈಟ್, ಸ್ಪೆಷಲಿ ವಿ ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ಲಿ. ಅರ್ಥ ಆಗ್ತಿದೆಯಾ? ಸೊ ಮುಂದೆ ಹೋಗೋಣ. ಸ್ಪೀಕಿಂಗ್ ಸ್ಕಿಲ್ಸ್. ಸೊ ಸ್ಪೀಕಿಂಗ್ ಸ್ಕಿಲ್ಸಲ್ಲಿ ನಾವು ಇಂಪ್ರೂವ್ ಮಾಡ್ಕೊಬೇಕಾದಂಥ ಸ್ಟ್ರಾಟಜೀಸ್ಗಳು ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್. ನಿಮಗೆ ಎಕ್ಸ್ಪ್ರೆಷನ್ಸನ್ನು ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ಗೆ ನಾನು ವರ್ಕ್ ಬುಕ್ನಲ್ಲಿ ಇರುವಂಥ ಎಕ್ಸ್ಪ್ರೆಷನ್ಸ್ಗಳನ್ನ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಸೊ ಆ ಕಾನ್ಸೆಪ್ಟಲ್ಲಿ 13 to 15 ಎಕ್ಸ್ಪ್ರೆಷನ್ಸ್ ಬರುತ್ತೆ. ಅದನ್ನ ಲಿಸ್ಟ್ ಔಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಡೈಲಾಗ್ ರೈಟಿಂಗ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಕೂಡ ಕ್ಲಾಸಲ್ಲಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೆಲವೊಂದನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ಪರಿಚಯ ಆಗಿದೆ ಅಂತ ಅಂದ್ಕೊತೀನಿ. ಗ್ರೀಟಿಂಗ್. So how to greet: hi, hello, good morning, good afternoon, good evening,
So these kind of words we use to greet. Gratitude, say for I'm thankful to you, I'm grateful to you, thank you very much, thank you so much. So these kind of words. Small talk, chit chatting. Communication. Introduction, self introduction. I'm Manohar, I'm an English lecturer, HOD Department of English, KPSPU College. So these kind of introduction, self introduction. And then if I'm introducing somebody else, so he is my friend Mahesh, he is my brother Vinod or something what. So these kind of things we use ಅಲ್ವಾ. ಸೊ ಆ ರೀತಿಯಾಗಿ ನಾವು ಬೇರೆಯವರನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಯಾವ ಥರ ಎಕ್ಸ್ಪ್ರೆಷನ್ಸ್ಗಳನ್ನ, ಪದಗಳನ್ನ, ಎಕ್ಸ್ಪ್ರೆಷನ್ಸ್ ಆರ್ ನಥಿಂಗ್ ಬಟ್ ಗ್ರೂಪ್ ಆಫ್ ವರ್ಡ್ಸ್ ಹಿಯರ್, ಅರ್ಥ ಆಗ್ತಿದೆಯಾ. ಸೊ ಅವನ್ನು ನಾವು ಹೇಗೆ ಬಳಸಬೇಕು ಅನ್ನೋದನ್ನ ಕಲಿಬೇಕು. ನಂತರ ಮೇಕಿಂಗ್ ಅಕ್ವೆಂಟೆನ್ಸಸ್, ಅರ್ಥ ಆಗ್ತಿದೆಯಾ. ಸೊ ನಾವು ರಿಕ್ವೆಸ್ಟನ್ನು ಮಾಡಬೇಕಾದ್ರೆ, ಸೊ ಬೇರೆಯವ್ರ ಹತ್ರ ನಾವು ಇನ್ಫಾರ್ಮೇಷನ್ನ ಕೇಳಬೇಕಾದ್ರೆ ಏನನ್ನು ನಾವು ಯಾವ ಥರ ಪದಗಳನ್ನು ಬಳಸಬೇಕು. ಲೀವ್ ಟೇಕಿಂಗ್ ಅಂತ ಹೇಳಿದ್ರೆ ಇನ್ನೊಂದು ವರ್ಡನ್ನು ನಾವು ಬಳಸ್ತೀವಿ, ಫೇರ್ವೆಲ್ ಅಂತ ಹೇಳಿ. ಸೊ ಕಮ್ಯುನಿಕೇಷನ್ ಮುಗಿದ ನಂತರ ಹೇಗೆ ಎಂಡ್ ಮಾಡಬೇಕು ಅಂತ ಹೇಳಿ, ಬಾಯ್ ಅಂತ ಹೇಳ್ತೀವಿ, ಗುಡ್ ಬಾಯ್, ಸಿ ಯು ಲೇಟರ್, ಸಿ ಯು ಸೂನ್. ಸೊ ಈ ಥರ ಪದಗಳನ್ನು ನಾವು ಬಳಸ್ತಾ ಹೋಗ್ತೀವಿ ಲೀವ್ ಟೇಕಿಂಗಲ್ಲಿ. ಅಪ್ರಿಸಿಯೇಷನ್, oh you are looking so gorgeous, you are looking so handsome, you are looking so pretty. So these kind of words, appreciation. ಅಥವಾ oh you have won the match, congratulations. ಸೊ ಈ ಥರ ವರ್ಡ್ಗಳನ್ನು ಅಪ್ರಿಸಿಯೇಷನ್ ಅಲ್ಲಿ ಉಪಯೋಗಿಸ್ತೀವಿ. ಎಕ್ಸ್ಪ್ರೆಷನ್ಸ್ ಆಫ್ ರಿಗ್ರೆಟ್ ಅಂಡ್ ಆಸ್ಕಿಂಗ್ ಟು ಬಿ ಎಕ್ಸ್ಕ್ಯೂಸ್ಡ್, ಐ ಆಮ್ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಪಾರ್ಡನ್. ಸೊ ದೀಸ್ ಕೈಂಡ್ ಆಫ್ ವರ್ಡ್ಸ್. ಟೇಕಿಂಗ್ ರೂಟ್ಸನ್ನು ಕೇಳಬೇಕಾದ್ರೆ, ಸೊ ನಿಮಗೆ ಈ ಥರದ್ದು ಡೈಲಾಗ್ಗಳನ್ನು ನಾವು ಕ್ಲಾಸ್ ರೂಮ್ನಲ್ಲಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಕೌಂಟಿಂಗ್ ಟರ್ಮ್ಸ್ ರಿಲೇಟೆಡ್ ಟು ಮನಿ, ಟ್ರಾನ್ಸಾಕ್ಷನ್ಸ್ ಎಟ್ಸೆಟ್ರಾ, ಆರ್ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಟಿವ್ ಆ್ಯಕ್ಟ್ಸ್ ದಟ್ ಆರ್ ರಿಲೇಟೆಡ್ ಟು ಎಕ್ಸ್ಪ್ರೆಷನ್ಸ್. ಲರ್ನರ್ಸ್ ನೀಡ್ ಟು ಮಾಸ್ಟರ್. ಸೊ ಇಷ್ಟನ್ನು ನಾವು ನೀಟಾಗಿ ಕಲ್ತಿದ್ದೆ ಆದರೆ, ಸೊ ವಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಒಂದು ಮಟ್ಟಕ್ಕೆ ನಾವು ಆ ಇಂಗ್ಲೀಷನ್ನು ನಾವು ಮಾತಾಡ್ಬೋದು, ಇಷ್ಟನ್ನು ನಾವು ಕಲ್ತ್ರೆ. ಅರ್ಥ ಆಗ್ತಿದೆಯಾ. ಸೊ ಈಗ ಮುಂದಿನ ಭಾಗ ರೀಡಿಂಗ್. ಸೊ ರೀಡಿಂಗ್ ಮತ್ತು ರೈಟಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ರೀಡಿಂಗ್ ಎಕ್ಸಸೈಸಸ್ ಆರ್ ವೆರಿ ಇಂಪಾರ್ಟೆಂಟ್ ಸಿನ್ಸ್ ದೇ ಹೆಲ್ಪ್ ಟು ವೈಡನ್ ಆ್ಯಂಡ್ ಡೀಪನ್ ದಿ ಸ್ಟೂಡೆಂಟ್ಸ್ ಲಿಂಗ್ವಿಸ್ಟಿಕ್ಸ್ ಸ್ಕಿಲ್ಸ್. ಏನು ಲಿಂಗ್ವಿಸ್ಟಿಕ್ ಸ್ಕಿಲ್ಸ್ ಅಂತ ಏನಂದ್ರೆ ಲ್ಯಾಂಗ್ವೇಜ್ ರಿಲೇಟೆಡ್ ಸ್ಕಿಲ್ಸ್. ಲ್ಯಾಂಗ್ವೇಜ್ ರಿಲೇಟೆಡ್ ಸ್ಕಿಲ್ಸ್ ಅಂದರೆ ಏನು? ನೀವು ಓದಿ ಕಲ್ತ್ಕೊಂಡ್ರೆ ಬರೀ ಬರವಣಿಗೆಗೆ ಮಾತ್ರ ಹೆಲ್ಪ್ ಆಗಲ್ಲ, ಅದರಲ್ಲಿ ನೀವು ವೊಕಾಬುಲರಿ, ಪದ ಸಂಪತ್ತನ್ನು ಕಲಿತೀರಿ, ಫ್ರೇಸಲ್ ವರ್ಬ್ ಯೂಸ್ ಮಾಡೋದು ಹೇಗೆ ಅಂತ ಕಲಿತೀರಿ, ಇಡಿಯೋಮೆಟಿಕ್ ಫ್ರೇಸಸ್ನ ಯೂಸ್ ಮಾಡೋದು ಹೇಗೆ ಅಂತ ಕಲಿತೀರಿ, ಯಾವ ಸೆಂಟೆನ್ಸ್ ಅಂದರೆ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್, ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್, ಯಾವ ಪಾರ್ಟ್ ಆಫ್ ಸ್ಪೀಚ್ ಎಲ್ಲಿ ಯೂಸ್ ಆಗಬೇಕು ಅನ್ನೋದನ್ನ ಕಲಿತೀರಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಲರ್ನ್. ಸೊ ವೇರ್ ಯು ಕ್ಯಾನ್ ಯೂಸ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಲೈಕ್ ನೌನ್, ಪ್ರೊನೌನ್, ವರ್ಬ್, adverb, prepositions and all those things. Usage of all these parts of speech can be learnt, and you can also observe tenses, how you supposed to use all three main tenses which have subordinate tenses, 4 subordinate tenses each. ಸೊ ಅಷ್ಟು 12 ಟೆನ್ಸ್ಗಳನ್ನು ನೀವು ಕಲೀಲಿಕ್ಕೆ ಈಸಿ ಆಗುತ್ತೆ. ಇದೆಲ್ಲದನ್ನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಒಂದೊಂದೇ ನಾಲೆಡ್ಜ್ ನಿಮಗೆ ಬಂದಾಗ ಅದನ್ನು ಬಳಸಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಅರ್ಥ ಆಗ್ತಿದೆಯಾ. ಸೊ ಮುಂದೆಂದು, ಯು ಶುಡ್ ನಾಟ್ ರೆಫರ್ ಟು ಅ ಡಿಕ್ಷನರಿ. ಭಾಳ ಸ್ಟೂಡೆಂಟ್ಸ್ಗಳು ಮಿಸ್ಟೇಕ್ ಮಾಡೋದು ಇದೆ. ನಾನು ಸ್ಟೂಡೆಂಟ್ ಆಗಿದ್ದಾಗ ಕೆಲವೊಂದು ಸಾರಿ ಈ ಮಿಸ್ಟೇಕನ್ನು ಮಾಡಿದ್ದೀನಿ ಕೂಡ. ಏನಪ್ಪ ಅಂದರೆ, ಯಾವುದೋ ಒಂದು ಪದ ನಮಗೆ ಅರ್ಥ ಸಿಗೋದಿಲ್ಲ. ಏನೋ ಒಂದು ಸ್ಟೋರಿಯನ್ನು ಓದಬೇಕಾದ್ರೂ ಅಥವಾ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾದ್ರೂ ನಾವು ಸಡನ್ನಾಗಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಒಂದು ಅನ್ಫೆಮಿಲಿಯರ್ ವರ್ಡನ್ನು ನೋಡಿದಾಗ, ನೋಡಿ ಫಸ್ಟ್ ಇದನ್ನು ಓದ್ಬಿಡ್ತೀನಿ. ಯು ಶುಡ್ ನಾಟ್ ರೆಫರ್ ಟು ಅ ಡಿಕ್ಷನರಿ ಫಾರ್ ಈಚ್ ಆ್ಯಂಡ್ ಎವ್ರಿ ಅನ್ಫೆಮಿಲಿಯರ್ ವರ್ಡ್ ಸಿನ್ಸ್ ಇಟ್ ಡಿಕ್ರೀಸಸ್ ಸ್ಪೀಡ್, ಪಾಯಿಂಟ್ ನಂಬರ್ 1. ಆ್ಯಂಡ್ ನೆಕ್ಸ್ಟ್, ರಿಸಲ್ಟ್ಸ್ ಇನ್ ಲ್ಯಾಕ್ ಆಫ್ ಇಂಟ್ರೆಸ್ಟ್. ಪದೇ ಪದೇ ಒಂದು 2-3 ಸೆಂಟೆನ್ಸ್ ಅಥವಾ ಓದಿದಾಗ ನಮಗೆ ಒಂದು 2-3 ವರ್ಡ್ಗಳು ಸೊ ಏನಾದರೂ ನಮಗೆ ಅನ್ಫೆಮಿಲಿಯರ್ ಅಥವಾ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ, ನಾವು ಡಿಕ್ಷನರಿನ ಆಲೆ ತೆಗಿತಾ ಹೋಗ್ತೀವಿ, ಹುಡುಕ್ತೀವಿ ಮೀನಿಂಗನ್ನು. ಒಂದು ಡಿಕ್ಷನರಿನ ಯೂಸ್ ಮಾಡಬೇಕಾದ್ರೂ ಅಷ್ಟೇ, ಒಂದು ಪದಕ್ಕೆ ನಾನಾ ಅರ್ಥಗಳಿರ್ತವೆ. ಅರ್ಥ ಆಗ್ತಿದೆಯಾ. ಸಿ ಫಾರ್ ಎಕ್ಸಾಂಪಲ್, ಒಂದು ವರ್ಡ್ ಡ್ರಾ ಅಂತ ಇತ್ತು ಅಂತ ಹೇಳಿದರೆ, ಡ್ರಾ ಅಂತ ಹೇಳಿದರೆ ಈಗ ಕ್ರಿಕೆಟ್ ಮ್ಯಾಚ್ 2 ಡ್ರಾ ಆಯಿತು, ಈಕ್ವಲ್ ಸ್ಕೋರ್ ಆಯಿತು, ಅದಕ್ಕೆ ಡ್ರಾ ಆಯಿತು ಅಂತ ಹೇಳ್ತೀವಿ, ಯೂಸ್ ಮಾಡ್ತೀವಿ. ಡ್ರಾ ದ ಮನಿ, ಅರ್ಥ ಆಗ್ತಿದೆಯಾ. ಸೊ ಪುಲ್ ಬ್ಯಾಕ್, ಡ್ರಾ ಅಟೆನ್ಷನ್, ಗ್ರಾಸ್ ಅನ್ನೋ ಮೀನಿಂಗನ್ನು ಕೊಡುತ್ತೆ. ಅರ್ಥ ಆಗ್ತಿದೆಯಾ. ಡ್ರಾ, ಸ್ಕೆಚ್, ಡ್ರಾಯಿಂಗ್, 4 ಮೀನಿಂಗ್ ಕೊಡುತ್ತೆ. ಆ 4 ಮೀನಿಂಗ್ನಲ್ಲಿ ನೀನು ಓದಿದಂಥ ಸೆಂಟೆನ್ಸ್ನಲ್ಲಿ, ಈ ಪ್ಯಾರಾಗ್ರಾಫ್ನಲ್ಲಿ ಡ್ರಾ ಅನ್ನೋ ಒಂದು ಪದ ಬಳಕೆ ಆಗಿದೆ ಅಂತ ಹೇಳಿದ್ರೆ, ವಿಚ್ ಮೀನಿಂಗ್ ಯು ಸಪೋಸ್ ಟು ಟೇಕ್, ಅದು ಮುಖ್ಯವಾಗಿ ಗೊತ್ತಿರಬೇಕು. ಭಾಳ ಸ್ಟೂಡೆಂಟ್ಸ್ಗಳು ಯಾವುದೋ ಒಂದು ಫಸ್ಟ್ ವರ್ಡ್, ಅದನ್ನ ಡ್ರಾನ ಮೀನಿಂಗ್ ವರ್ಡನ್ನು ನೋಡಿದ ತಕ್ಷಣ ಆ ಡ್ರಾ ಅನ್ನೋದು ಕೆಳಗಡೆ ಏನು ಮೀನಿಂಗ್ ಇರುತ್ತೆ ಫಸ್ಟ್ನೇದು ಅದನ್ನೇ ತೊಗೊಂಡ್ಬಿಡ್ತಾರೆ. ಅವಾಗ ಆ ಸೆಂಟೆನ್ಸ್ ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಮಿಸ್ಅಂಡರ್ಸ್ಟುಡ್ ಆಗುತ್ತೆ.
ಬೇರೆ ಥರ ಅರ್ಥನ ನೀವು ತಿಳ್ಕೊತೀರಿ. ಸೊ ಹಾಗಾಗಿ ಡಿಕ್ಷನರಿನ ಯೂಸ್ ಮಾಡೋದು ಹೇಗೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಆ ಸಿಚುವೇಶನ್ಗೆ ತಕ್ಕಂತೆ ಆ ಪದದ ಅರ್ಥ ಏನು ಅಂತ ನಾವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಹಾಗಾಗಿ ನಾವು ಡಿಕ್ಷನರಿಯನ್ನು ಪ್ರತಿ ಪದಕ್ಕೂ ರೆಫರ್ ಮಾಡಿ ಅದರ ಅರ್ಥನ ತಿಳ್ಕೊಂಡು ಓದ್ದೆ ನಾವೇನು ಮಾಡಬೇಕು ನೆಕ್ಸ್ಟು, ಯು ಮಸ್ಟ್ ಅಲೋ ಯುವರ್ ಸೆಲ್ಫ್ ಟು ಗೆಸ್. ಏನು ಮೀನಿಂಗ್ ಇರ್ಬೋದು, ಯಾವ ಸಿಚುವೇಶನಲ್ಲಿ ಆ ಪದ ಬಳಕೆ ಆಗಿದೆ, ಆ ಪದದ ಜಾಗದಲ್ಲಿ ಯಾವ ಅರ್ಥನ ನಾನು ಕೊಟ್ಟರೆ ಆ ಸೆಂಟೆನ್ಸ್ ಸಂಪೂರ್ಣವಾಗಿ ಅರ್ಥವನ್ನು ಕೊಡುತ್ತೆ. ಸೊ ಈ ರೀತಿಯಾಗಿ ವಿ ಮಸ್ಟ್ ಹ್ಯಾವ್ ಟು ಎಕ್ಸ್ಪೆಕ್ಟ್ ದ ಮೀನಿಂಗ್, ವಿ ಹ್ಯಾವ್ ಟು ಗೆಸ್ ದ ಮೀನಿಂಗ್ ಆ್ಯಂಡ್ ವಿ ಹ್ಯಾವ್ ಟು ರೀಡ್ ಇಟ್. ಇನ್ ಕೇಸ್ ಆಫ್ ಕಂಪ್ಲೀಟ್ ಡಿಫಿಕಲ್ಟಿ ಯು ಕ್ಯಾನ್ ರೆಫರ್ ಡಿಕ್ಷನರಿ. ನಾನು ಡಿಕ್ಷನರಿನ ಯೂಸ್ ಮಾಡಲೇಬೇಡಿ ಅಂತ ಹೇಳ್ತಿಲ್ಲ, ಆದರೆ ಅದನ್ನು ಮಾಡೋದ್ರಿಂದ ನಿಮ್ಗೆ ಏನೇನು ಸಮಸ್ಯೆ ಆಗುತ್ತೆ ಅಂತ ಹೇಳಿದರೆ ಅದು ನಿಮ್ಮ ರೀಡಿಂಗ್ ಸ್ಪೀಡನ್ನು ರೆಡ್ಯೂಸ್ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ, ಮತ್ತು ರಿಸಲ್ಟ್ ಇನ್ ಲ್ಯಾಕ್ ಆಫ್ ಇಂಟ್ರೆಸ್ಟ್. ಪದೇ ಪದೇ ನೋಡ್ತಾ ತೆಗಿತಾ ನಿಮಗೆ ಈಗ 1 hour ಆದ್ರೂ ಕೂಡ 1 page ಅಥವಾ 2 page ನೀವು ಕಂಟಿನ್ಯೂ ಮಾಡಿ ಓದಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಓದೋ ಇಂಟ್ರೆಸ್ಟನ್ನು ಕಳ್ಕೊತೀರಿ. ಸೊ ದಿಸ್ ಈಸ್ ದ ರಿಸಲ್ಟ್ ಆಫ್ ದ್ಯಾಟ್. ಸೊ ಅಟ್ ದ ಎಂಡ್ ಆಫ್ ದ ಸೆಷನ್ ನೀವು ಪೂರ್ತಿಯಾಗಿ ಓದಿದ ನಂತರ ಯಾವುದೋ ಒಂದು ಸ್ಟೋರಿನೋ ಅಥವಾ ಒಂದು ಒಳ್ಳೆ ಬುಕ್ಕನ್ನು ಓದಿದ ನಂತರ ಏನು ಮಾಡ್ತೀರಿ, ಎಂಡ್ ಆಫ್ ದ ಸೆಷನ್ ಎಕ್ಸ್ಪ್ಲೈನ್ ಇಟ್ ವಿತ್ examples, explain it to your parents, explain it to your friends, explain it to your brothers or sisters. So that is how you supposed to practice. This type of exercises and drill make you improve your reading skills. ಓದೋದು ಹೇಗೆ ಅನ್ನೋದನ್ನು ಅದು ಇಂಪ್ರೂವ್ ಮಾಡುತ್ತೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾದಂಥ ಪಾಯಿಂಟ್ ನಾನು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಬಯಸ್ತೀನಿ. ವೆನೆವರ್ ಯು ರೀಡ್, ಪ್ಲೀಸ್ ಡೂ ರೀಡ್ ಅಲೌಡ್, ರಿಸೈಟ್ ಅಲೌಡ್. ಜೋರಾಗಿ ಓದೋದನ್ನು ಪ್ರಾಕ್ಟೀಸ್ ಮಾಡಿ. ಜೋರಾಗಿ ಓದೋದ್ರಿಂದ ನಿಮಗೆ ಏನು ಜೋರಾಗಿ ಅಂತಂದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋ ರೀತಿಯಲ್ಲಿ ಅಲ್ಲ. ಸೊ ನೀವು ಓದೋದು ನಿಮಗೆ ಕೇಳಿಸ್ಬೇಕು. ಅಥವಾ ನಿಮ್ಮಲ್ಲಿ ಯಾರಾದರೂ ಇಂಗ್ಲೀಷ್ ಓದೋದು ಚೆನ್ನಾಗಿ ಕಲ್ತಿರೋರು ಪೇರೆಂಟ್ಸ್ಗಳಿದ್ದರೆ ಅಥವಾ ಅಣ್ಣಂದಿರೋ ಅಕ್ಕಂದಿರೋ ಯಾರಾದರೂ ಇದ್ದರೆ ಅವ್ರ ಎದುರುಗಡೆ ನೀವು ಜೋರಾಗಿ ಓದಿದ್ದೇ ಆದರೆ ಸೊ ಅವರು ನೀವು ಯಾವ ಪದನ ಹೇಗೆ ಪ್ರನೌನ್ಸ್ ಮಾಡ್ತಿದ್ದೀರಿ ಅನ್ನೋದು ಅರ್ಥ ಆಗುತ್ತೆ. ಪ್ರನೌನ್ಸಿಯೇಷನ್ ಆಫ್ ವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರನೌನ್ಸಿಯೇಷನ್ ಗೊತ್ತಿಲ್ಲ ಅಂದರೆ ನಮಗೆ ಸ್ಪೋಕನ್ ಇಂಗ್ಲೀಷ್ ಬರಲ್ಲ, ಬರೀ ಬರವಣಿಗೆ ಮಾತ್ರ ಬರಿತಾ ಹೋಗುತ್ತೆ. ಸ್ಪೆಲ್ಲಿಂಗ್ನ ಕಲ್ತಿರ್ತೀರಿ, ಬರೆದಿರ್ತೀರಿ, ಪ್ರಾಕ್ಟೀಸ್ ಮಾಡ್ತೀರಿ, ನಿಮ್ಮ ರೂಮ್ನಲ್ಲಿ ನೀವೇ ಸ್ಟಡಿ ಟೇಬಲ್ ಹತ್ರ ಕೂತ್ಕೊಂಡು ನೀವು ಒಬ್ಬರೇ ಪ್ರಾಕ್ಟೀಸ್ ಮಾಡಿರ್ತೀರಿ. ಸೊ ಆಗ ಬರವಣಿಗೆ ಬರುತ್ತೆ, ಸೊ ಹೇಗೆ ಮಾತಾಡಬೇಕು ಅನ್ನೋದು ಬರಲ್ಲ. ಈಗ ಎಷ್ಟೋ ಮಕ್ಕಳಿಗೆ 98ವರೆಗೂ ಸ್ಕೋರ್ ಮಾಡ್ತಿದ್ದಾರೆ ಇಂಗ್ಲೀಷ್ನಲ್ಲಿ 100ಗೆ, ಆದರೆ ಅವ್ರಿಗೆ ಹೇಗೆ ಮಾತಾಡಬೇಕು ಅಂತ ಸ್ಟೇಜ್ ಮೇಲೆ ಕರೆದಾಗ ಬರ್ತಾ ಇಲ್ಲ, ಪದಗಳು ಆ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ಗಳು ಬರ್ತಾ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ಆ ಸಮಸ್ಯೆ ಆಗಬಾರ್ದು ಅಂತ ಹೇಳಿದರೆ ನೀವು ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡಿ, ಬೇರೆಯವರು ಐಡೆಂಟಿಫೈ ಮಾಡಿದಂಥ ಮಿಸ್ಟೇಕ್ಸ್ಗಳನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ನೀವು ಲೆಕ್ಚರರ್ ಎದುರುಗಡೆ ಓದಿದ್ದೇ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ನಿಮ್ಮ ತಂದೆ ತಾಯಿ ಏನಾದರೂ ಅವ್ರಿಗೆ ಇಂಗ್ಲೀಷ್ ಬರೋ ರೀತಿಯಲ್ಲಿ ಇದ್ದರೆ, ಸೊ ಮತ್ತು ನಿಮ್ಮ ಅಕ್ಕ ಅಣ್ಣ ಯಾರಾದರೂ ಇದ್ದರೆ ಅವ್ರ ಎದುರುಗಡೆ ಓದಿದಾಗ ಅವ್ರು ಕರೆಕ್ಷನ್ ಮಾಡಿದ್ದನ್ನು ತಿದ್ಕೊತಾ ಹೋಗಬೇಕು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಇಂಪ್ರೂವ್ ಯುವರ್ ರೀಡಿಂಗ್ ಸ್ಕಿಲ್ಸ್. ಅದು ಈ ಪ್ರತಿಯೊಂದು 4 ಸಪ್ರೇಟ್ ಏನಲ್ಲ, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಒಂದಕ್ಕೊಂದು ಎಲ್ಲವೂ ಸಂಬಂಧ ಇರುವಂಥದ್ದೇ. ಸೊ ಓದೋದ್ರೆ ನಿನಗೆ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ, ಓದೋದ್ರಿಂದನೂ ನಿಂಗೆ ಮಾತಾಡೋದಕ್ಕೆ ಭಾಳ ರೀತಿಯಾಗಿ ಅದು ಉಪಯೋಗ ಆಗುತ್ತೆ. ಸೊ ನೆಕ್ಸ್ಟ್ ರೈಟಿಂಗ್ ಸ್ಕಿಲ್ಸ್. ಸೊ ರೈಟಿಂಗ್ ಅಂದ ತಕ್ಷಣ ನಮಗೆ ರೈಟಿಂಗ್ ಸ್ಕಿಲ್ಸ್ ಅಂದ ತಕ್ಷಣ ನಾನು ಹೇಗೆ ಬ್ಯೂಟಿಫುಲ್ಲಾಗಿ ಗುಡ್ ಹ್ಯಾಂಡ್ ರೈಟಿಂಗ್ನಲ್ಲಿ ಬರೀಬೇಕು ಅನ್ನೋದಲ್ಲ. ಬರವಣಿಗೆ ಅನ್ನೋದು ನೀನು ಹೇಗೆ ಇಂಟರ್ಪ್ರಿಟ್ ಮಾಡ್ತೀಯ, ಹೌ ಈಸ್ ಯುವರ್ ಹ್ಯಾಂಡ್ ರೈಟಿಂಗ್ ಅನ್ನೋದ್ರ ಬಗ್ಗೆ ಅಲ್ಲ, ಅಥವಾ ಹೌ ಹ್ಯಾಂಡ್ ರೈಟಿಂಗ್ ಆಫ್ ಯು ಈಸ್ ಅನ್ನೋದು ಅಲ್ಲ. ಅರ್ಥ ಆಗ್ತಿದೆಯಾ? ಸೊ ನೀವು ಹೇಗೆ ಬರಿತೀರಿ, ನಿಮ್ಮ ಕ್ಯಾಲಿಗ್ರಫಿ ನಾಲೆಡ್ಜ್ ಹೇಗಿದೆ ಅನ್ನೋದ್ರ ಬಗ್ಗೆ ಅಲ್ಲ ಅದು. ಇಲ್ಲಿ ಭಾಳ ಕೆಲವೊಂದು ಇಂಪಾರ್ಟೆಂಟ್ ಕಾಂಪಿಟೆನ್ಸಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ರೈಟಿಂಗ್ ಸ್ಕಿಲ್ಲನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಸೊ ಹೇಗೆ ನಾವು ಕೇಳಿದ್ರೆ ಮಾತ್ರ ಮಾತಾಡೋದಕ್ಕೆ ಸಾಧ್ಯ ಅಂತ ಡಿಸ್ಕಸ್ ಮಾಡ್ದೋ, ಅದೇ ರೀತಿಯಲ್ಲಿ ನಾವು ಓದಿದ್ರೆ ಮಾತ್ರ ಬರೆಯೋದಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಐ ನೋ ಇಟ್ ಅಂತ ಹೇಳ್ತೀನಿ. ಐ ನೋ ಇಟ್ ಅನ್ನೋದನ್ನ ನೀವು ನನ್ನ ಹತ್ರ ಕೇಳಿಸ್ಕೊಂಡ್ರಿ, ಅದೇ ರೀತಿಯಾಗಿ ಐ ನೋ ಇಟ್ ಅಂತ ನೀವು ಹೇಳ್ತೀರಿ. ಆದರೆ ಐ ನೋ ಅನ್ನೋದನ್ನು ನಾನು KNOW ಅಂತ ನಾನು ಬರೀಲಿಲ್ಲ ಅಂತ ಹೇಳಿದರೆ ನೀವು ನಾಳೆ ದಿವಸ ಇದೇ ರೀತಿ ಬರಿಬೋದು, ನೋ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಬರವಣಿಗೆ ನಮಗೆ ಬರಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಓದಬೇಕು, ಕಣ್ಣಿಂದ ನೋಡಬೇಕು, ಅದಕ್ಕೆ ಏನು ಸ್ಪೆಲ್ಲಿಂಗ್ ಇದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ನಾವು ಬರೆಯೋದನ್ನು ಕಲಿಬೇಕು ಅಂತ ಹೇಳಿದರೆ ಓದೋದನ್ನು ರೂಢಿಸ್ಕೋಬೇಕು. ನಮಗೆ ಎಕ್ಸಾಮಿನೇಷನಲ್ಲಿ ಆನ್ಸರ್ ನಾವು ನೀಟಾಗಿ ಬರೀಬೇಕು ಅಂತ ಹೇಳಿದ್ರೆ ನಾವು ನೀಟಾಗಿ ಓದಬೇಕು. ಟೆಕ್ಸ್ಟ್ ಬುಕ್ಕಲ್ಲಿರೋ ಪದಗಳನ್ನು ತೊಗೊಬೇಕು, ಟೆಕ್ಸ್ಟ್ ಬುಕ್ಕಲ್ಲಿರೋ ಸೆಂಟೆನ್ಸ್ಗಳನ್ನು ತೊಗೊಬೇಕು. ಸೊ ಆ ಸ್ಪೆಲ್ಲಿಂಗ್ಗಳನ್ನು ನಾವು ಒಬ್ಸರ್ವ್ ಮಾಡಬೇಕು, ಆಗ ಮಾತ್ರ ನಾವು ಹೇಗೆ ಬರೀಬೇಕು ಅನ್ನೋದನ್ನ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್ ವುಡ್ ಹೆಲ್ಪ್ ಅ ಲಾಟ್ ಟು ಇಂಪ್ರೂವ್ ರೈಟಿಂಗ್ ಸ್ಕಿಲ್ಸ್. ಏನೇನದು? ರೈಟಿಂಗ್ ಡೈರಿ ಡೈಲಿ,
ಯು ಹ್ಯಾವ್ ಟು ಪ್ರಾಕ್ಟೀಸ್ ರೈಟಿಂಗ್ ಯುವರ್ ಪರ್ಸ್ನಲ್ ಡೈರಿ ಡೈಲಿ. ಏನೇನಾಯಿತು ನನ್ನ ಲಿಸ್ಟ್ ಔಟ್ ಮಾಡ್ತಾ ಹೋಗಿ ಕಂಪ್ಲೀಟ್ ಸೆಂಟೆನ್ಸಲ್ಲಿ ಅದನ್ನ ಮೆನ್ಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಬುಲೆಟ್ ಪಾಯಿಂಟ್ಸ್ಗಳನ್ನ ಬರೀ ಒಂದೊಂದೇ ಪದಗಳ ಮುಖಾಂತರ ನೀವು ಬುಲೆಟ್ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡೋ ಬದಲು ಸೆಂಟೆನ್ಸ್ ಪ್ಯಾರಾಗ್ರಾಫ್ನಲ್ಲಿ ನೀವು ಆದಂಥ ಆ ದಿನದ ಎಕ್ಸ್ಪೀರಿಯನ್ಸನ್ನು ಬರಿತಾ ಹೋಗಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಇಂಪ್ರೂವ್ ಯುವರ್ ರೈಟಿಂಗ್ ಸ್ಕಿಲ್ಸ್. ಲಿಸ್ಟಿಂಗ್ ಆಬ್ಜೆಕ್ಟ್ಸ್ ಇನ್ ಪಿಕ್ಚರ್ಸ್ಗಳನ್ನು ನೋಡ್ತೀರಾ, ಅಥವಾ ನಿಮ್ಮ ಡೈಲಿ ಏನೋ ಒಂದು ಹೊರಗಡೆ ಹೋದಾಗ, ಟೂರ್ ಹೋದಾಗಲೋ ಅಥವಾ ಬೇರೆ ಪ್ಲೇಸ್ಗಳಿಗೆ ನೀವು ವಿಸಿಟ್ ಮಾಡಿದಾಗಲೋ ಕೆಲವೊಂದು ಏನೋ ಒಂದು ಆಬ್ಜೆಕ್ಟ್ಗಳನ್ನು ನೋಡ್ತೀರಿ, ಲಿಸ್ಟ್ ಔಟ್ ಮಾಡ್ತಾ ಹೋಗಿ. ಯಾಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬೋರ್ಡ್ ಅಂತ ಇದೆ. ನಾವು ಯಾರಾದರೂ ಸ್ಟೂಡೆಂಟ್ಸನ್ನ ಈಗ ಇದನ್ನು ಕೇಳಿದ ತಕ್ಷಣ ಬೋರ್ಡ್ ಅಂತಲೇ ಹೇಳ್ತೀವಿ, ಅಥವಾ ಹಸಿರು ಹಲಗೆ, ಕಪ್ಪು ಹಲಗೆ ಅಂತ ನಾವು ಬಳಸೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ಇಂಗ್ಲೀಷ್ನಲ್ಲೇ ಹೇಳ್ತೀವಿ, ಹೌದು ತಾನೆ? ಸೊ ಆ ಕೆಲವೊಂದು ಪದಗಳು ನಮಗೆ ಮರ್ತೋಗ್ಬಾರ್ದು. ಪದ ಸಂಪತ್ತು ನಮ್ಮ ತಲೆನಲ್ಲಿರಬೇಕು ಅಂತ ಹೇಳಿದ್ರೆ ಅದು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ. ಸೊ ನೀವು ಆ ಆಬ್ಜೆಕ್ಟ್ಸ್ಗಳ ಹೆಸರುಗಳನ್ನು ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ ಅದೇ ಪದ ಸಂಪತ್ತು. ಆಬ್ಜೆಕ್ಟ್ಗಳ ಹೆಸರು, ಆಕ್ಷನ್ಗಳ ಹೆಸರು. ಸೊ ಪ್ರತಿಯೊಂದು ಪಾರ್ಟ್ ಆಫ್ ಸ್ಪೀಚ್ಗೆ ಪದಗಳನ್ನು ನಾವು ಕಲಿತಾ ಹೋಗೋದೇ ಪದ ಸಂಪತ್ತು ಅಥವಾ ವೊಕ್ಯಾಬ್ಯುಲರಿ ಅಂತ ಹೇಳಿ ಕರಿತೀವಿ. ರೈಟಿಂಗ್ ರಿವ್ಯೂ ಆಫ್ ದ ರೀಸೆಂಟ್ಲಿ ವಾಚ್ಡ್ ಮೂವೀಸ್. ಹಾಸ್ಟೆಲ್ ಸ್ಟೂಡೆಂಟ್ಸ್ಗಳು ಕೆಲವೊಂದು ಮೂವಿಗಳನ್ನು ನೋಡ್ತೀರಿ ವೀಕೆಂಡಲ್ಲಿ ಅಥವಾ 15 ಡೇಸ್ಗೂ ಯಾವಾಗಲೂ. ಸೊ ಅದನ್ನು ರಿವ್ಯೂನ ಬರೆದು ನಿಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿರುವಂಥ ಲೆಕ್ಚರರ್ಸ್ಗಳಿಗೆ ಅದನ್ನ ತಂದು ತೋರಿಸ್ಬೇಕು. ಸರ್, ನಾನು ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ಇದ್ರ ಬಗ್ಗೆ ರಿವ್ಯೂ ಮಾಡಿದ್ದೀನಿ, ಸೊ ಇದನ್ನು ನೋಡಿ ಸೆಂಟೆನ್ಸ್ ತಪ್ಪಾಗಿದ್ರೆ ಕರೆಕ್ಷನ್ ಮಾಡಿಕೊಡಿ, ಸೊ ಇದರಲ್ಲಿ ನಾನು ಇನ್ನೂ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಡಿಸ್ಕಸ್ ವಿತ್ ಯುವರ್ ಲೆಕ್ಚರರ್ಸ್. ಅನ್ಲೆಸ್ ಯು ಡಿಸ್ಕಸ್ ದಟ್ ವಾಟ್ ಯು ಹ್ಯಾವ್ ಲರ್ನ್ಡ್. ನೀವು ಕಲ್ತಿದ್ದನ್ನು ಹೊರ ಹಾಕೋದಕ್ಕೆ ಪ್ರಯತ್ನ ಪಡಿ, ಬೇರೆಯವರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ. ಆಗ ಅದರಲ್ಲಿರೋ ಸಮಸ್ಯೆಗಳು ಅಥವಾ ಪ್ರಾಬ್ಲಮ್ಗಳು, ಮಿಸ್ಟೇಕ್ಸ್ಗಳು ನಿಮಗೆ ಗುರುತಿಗೆ ಸಿಗುತ್ತೆ ಮತ್ತು ಅದನ್ನು ಕರೆಕ್ಷನ್ ಕೂಡ ಮಾಡ್ಕೋಬೋದು. ಸೊ ದೆನ್ ಕ್ರಿಯೇಟಿಂಗ್ ಹೆಡ್ಲೈನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಸಮ್ ಆರ್ಟಿಕಲ್ಸನ್ನು ನೀವು ಓದ್ತೀರಿ. ಸೊ ಇಫ್ ಯು ರೀಡ್ ಸಮ್ ಆರ್ಟಿಕಲ್ಸ್ ಆನ್ ದ ನ್ಯೂಸ್ ಪೇಪರ್, ಸೊ ಟ್ರೈ ಟು ಮೇಕ್ ಎ ಶಾರ್ಟ್ ನೋಟ್ ಆಫ್ ಇಟ್. ಸೊ ಲೈಕ್ ಹೆಡ್ಲೈನ್ಸ್. So that is how you can practice the writing. Making a monthly calendar, or monthly calendar ಅಂತಂದರೆ ಏನು, ನಿಮ್ಮ ಮಂತ್ಲಿ ಇವೆಂಟ್ಸನ್ನು ಬರಿತಾ ಹೋಗಿ. ಫಾರ್ ಎಕ್ಸಾಂಪಲ್ ಇದು ಏಪ್ರಿಲ್ ಮಂತ್, ಅರ್ಥ ಆಗ್ತಿದೆಯಾ? ಸೊ ಏಪ್ರಿಲ್ ಮಂತ್ನಲ್ಲಿ ನಾನು ಏನೇನು ಮಾಡಿದೆ, ಯಾವಾಗ ಲಾಕ್ಡೌನ್ ಸ್ಟಾರ್ಟ್ ಆಯಿತು, ಲಾಕ್ಡೌನ್ ಸ್ಟಾರ್ಟ್ ಆದಮೇಲೆ ನನ್ನ ಸ್ಟಡೀಸ್ ಹೇಗಿತ್ತು, ಲಾಕ್ಡೌನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನನ್ನ ಸ್ಟಡೀಸ್ ಹೇಗಿತ್ತು, ನಾನು ಕಾಲೇಜಲ್ಲಿ ಇದ್ದಾಗ ನಾನೇನು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತಿದ್ದೆ, ಮನೆಯಲ್ಲಿ ಏನು ಮಾಡ್ತಿದ್ದೆ. ಸೊ ಈ ಥರದ್ದು ಅರ್ಥ ಆಗ್ತಿದೆಯಾ? ಡೈರಿ ಸಪ್ರೇಟು. ಸೊ ಮಂತ್ಲಿ ಕ್ಯಾಲೆಂಡರ್ ಬರೆದಾಗ ನೀವು ದಿನಗಳ ಲೆಕ್ಕದಲ್ಲಿ ಬರಿತಾ ಹೋಗ್ತೀರಿ, 30 ದಿನದಲ್ಲಿ ನಾನು ಏನು ಮಾಡಿದೆ ಅಂತ. ಸೊ ಆ ಥರದನ್ನ ಮಾಡಿ. ಬರ್ಡೇ ಕಾರ್ಡನ್ನು ಕ್ರಿಯೇಟ್ ಮಾಡೋದು, ನಿಮ್ಮ ಫ್ರೆಂಡ್ ಬರ್ಡೇಗೆ, ಸೆಲೆಬ್ರೇಷನ್ಗೆ, ಕ್ಲಾಸ್ಮೇಟ್ಸ್ಗೆ ಇರ್ಬೋದು. ಸೊ ಈ ಥರ ಬರವಣಿಗೆ ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಹೋದರೆ ನಮಗೆ ವಿ ಕ್ಯಾನ್ ಬಿ ಪಯನಿಯರ್ಡ್ ಅಬೌಟ್ ರೈಟಿಂಗ್ ಸ್ಕಿಲ್ಸ್. ಸೊ ಈಗ ಇದಾದ ನಂತರ ನಿಮಗೆ ಒಂದು ವಿಡಿಯೋನ ನಾನು ಪ್ಲೇ ಮಾಡ್ತೀನಿ. ಆ ವಿಡಿಯೋದಲ್ಲಿ ಒಂದು ಆಡಿಯೋ ಇರುತ್ತೆ. ಆ ಆಡಿಯೋನ ನೀವು ನೀಟಾಗಿ ಕೇಳಿಸ್ಕೊಬೇಕು. ಇಟ್ಸ್ ಅಬೌಟ್ 2 minutes, 1.5 to 2 minutes ಒಂದು ಆಡಿಯೋ ಕೇಳಿಸ್ಕೊಬೇಕು ನೀಟಾಗಿ. ಇದು ಲಿಸನಿಂಗ್ ಸ್ಕಿಲ್ಲನ್ನು ನಿಮಗೆ ಟೆಸ್ಟ್ ಮಾಡಲಿಕ್ಕೆ. ಆ ಆಡಿಯೋನ ನೀಟಾಗಿ ಕೇಳಿಸ್ಕೊಳ್ಳಿ. ಆ ಆಡಿಯೋ ಮುಗಿದ ನಂತರ ಅದೇ ವಿಡಿಯೋದಲ್ಲಿ ಕ್ವಶನ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. 3 ಕ್ವಶನ್ಸ್ ಡಿಸ್ಪ್ಲೇ ಆಗುತ್ತೆ. ಆ 3 ಕ್ವಶನನ್ನು ಕಾಪಿ ಮಾಡಿ ಅದಕ್ಕೆ ಉತ್ತರವನ್ನು ನೀವು ಬರಿಬೇಕಾಗತ್ತೆ. ಸೊ ನೀವು ರೆಗ್ಯುಲರ್ ಕ್ಲಾಸ್ಗೆ ಬಂದಾಗ ಮುಂದಿನ ದಿನಗಳಲ್ಲಿ ಅದನ್ನ ನಾನು ನಿಮಗೆ ಚೆಕ್ ಮಾಡ್ತೀನಿ, ಮತ್ತು ಅದಕ್ಕೆ ಕೀ ಆನ್ಸರ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಆಗ್ಬೋದಲ್ಲ? ನಮಸ್ಕಾರ. You are going to hear a short excerpt and then you will need to answer 3 questions. Hi Mark, how's school going? Hi Alice. It's okay. I have so many assignments though, and I'm worried about my exams. I'm sure you'll be fine. Which subjects are you studying? English, geography, science. Oh, I love science. Don't you love doing experiments in class? Well, yes and no. I like the experiments, but the homework we get after is always so difficult. I agree. Sometimes there's so much homework, I feel like I can't keep on top of it, especially in literature. That's my worst subject, and I think I'm falling behind my class. I think everyone finds literature difficult. You'll probably still get a good score. You're really good with words. Thanks. I hope so. Question 1. What subject does Alice like? Question 2. What does Mark like about science? Question 3. What is Alice's worst subject? Do you think you know the answers? If not, try listening again.